ಗಣೇಶಾಯ ನಮಃ. ಅನುಮನೀಚನ ಮುದದೆ ಬಿಡಿಯುತ್ತೆ ವಿಧ ವಿಧದಿಂದಲೇ ಕಾಡಿಸುವೆ, 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 ಕಾಡಿಸುವೆ, ಕಾಡಿಸುವೆ. ಆಹಾ! ತಿರುಪೆ ಎತ್ತುತ್ತಿರುವ ಸತ್ಯವತನನ್ನು ರಾಮಶಾಸ್ತ್ರಿಯ ಮನೆಯಲ್ಲಿ ತೋಟಕ್ಕೆ ಸೇರಿಸುವೆನು. ನೋಡುವೆಂದರನ್ನ ಸತ್ಯವನ್ನು ಕ್ರೂರತನದಲ್ಲಿ ಕಾಡುತ್ತಲೇ, ನೋಡುವುದರನ್ನ ಸತ್ಯವನ್ನು ಕ್ರೂರತನದಲ್ಲಿ ಕಾಡುತ್ತಲೇ, ಕಾಡುತ್ತಲೇ, ಕಾಡುತ್ತಲೇ. ತಾಯೇ ಅನ್ನ ಅನ್ನವ ನೀಡಿ ಅನಾಥನಾದೆನು ಅಮ್ಮ ಅನ್ನ ತಾಯೇ ಅನ್ನ ಲಕ್ಷ್ಯವಿಡದೆ ಮಾನವನ್ನು ಭಿಕ್ಷಾ ಪಾತ್ರೆ ಹಿಡಿದು ನಾನು ಅಮ್ಮ ಅನ್ನ ನೀಡಿ ತಾಯಿ ಅನ್ನ ನೀಡಿ. ಲಕ್ಷ್ಯವಿಡದೆ ಮಾನವನ್ನು ಭಿಕ್ಷಾ ಪಾತ್ರೆ ಹಿಡಿದು ನಾನು ಭುಕ್ಷಿಗಾಗಿ ತಿರಿಯುತ್ತಲಿರುವೆನು, ಭುಕ್ಷಿಗಾಗಿ ತಿರುಯುತ್ತಲಿರುವೆನು. ಈಕ್ಷಿಸಿ ನನಗೆ ಅನ್ನವ ನೀಡಿ ಅಮ್ಮ ಅನ್ನ ತಾಯಿ ಅನ್ನ. ಅಮ್ಮ ಅನ್ನ ನೀಡಿ ತಾಯಿ ಅನ್ನ ನೀಡಿ, ಅನ್ನ ನೀಡಿ ತಾಯಿ ಅನ್ನ ನೀಡಿ ಅಮ್ಮ. ಈ ದಿನ ನನ್ನ ಪಾಲಿನ ಅನ್ನವನ್ನು ನಿನಗೆ ಕೊಡುವೆನು, ಸಂತೋಷದಿಂದ ಸ್ವೀಕರಿಸಪ್ಪ. ಅನ್ನ ಅನ್ನ 4 ವರ್ಷಗಳಿಂದಲೂ ನನಗೆ ಸಿಗದಿದ್ದ ಅನ್ನವು ಇಂದು ಸಿಕ್ಕಿತು. ಪರಮಾತ್ಮನ ದಯೆಯಿಂದ ನನಗಿಂದು ಅನ್ನ ಸಿಕ್ಕಿತು. ಅನ್ನ ಅನ್ನ ಅನ್ನ. ನನಗೆ ಅಪರೂಪಕ್ಕೆ ಸಿಕ್ಕ ಅನ್ನವು ಈ ದಿನ ಮಣ್ಣಿನ ಪಾಲಾಯಿತಲ್ಲ ಪರಮಾತ್ಮ. ಏನಯ್ಯ ನೀನೇನು ಕುಂಟನೆ ಕುರುಡನೆ ಹೆಳವನೆ, ನೋಡೋದಿಕ್ಕೊಳ್ಳೆ ದಾಂಡಿಗನ್ನಿದ್ದಂಗಿದ್ಯಾ? ನಮ್ಮ ಅಪ್ಪನ ತರ ಕಷ್ಟಪಟ್ಟು ದುಡಿದು ತಿನ್ನದೆ ಈ ಬಂಡತನದ ತಿರುಪೆ ಎತ್ತಿದೆಯಲ್ಲ ಮುಟ್ಟಾಳ. ಏಯ್ ಸ್ವಾಮಿ, ತಿರುಪೆಯು ಬಂಡತನದ ಬಾಳು ಎಂಬುದು ನನಗೆ ಗೊತ್ತಿದೆ ಸ್ವಾಮಿ. ಆದರೆ ನನ್ನ ಉದರ ಪೋಷಣೆಗೆ ಈ ಭಿಕ್ಷೆಯನ್ನು ಎತ್ತುತ್ತಿರುವೆನು ಸ್ವಾಮಿ. ಈ ಪರಸ್ಥಳದಲ್ಲಿ ನನಗೆ ಯಾರ ಪರಿಚಯವೂ ಇಲ್ಲದೆ, ಯಾವ ಕೆಲಸವೂ ಇಲ್ಲದೆ ನಾನು ತಿರುಪೆಯನ್ನು ಎತ್ತುತ್ತಿರುವೆನು ಸ್ವಾಮಿ. ಸರಿಯಾಗಾದ್ರೆ ನಮ್ಮ ಬಾಳೆ ತೋಟದಲ್ಲಿ ಕೂಲಿ ಕೆಲಸ ಮಾಡಿಕೊಂಡಿರ್ತೀಯಾ? ಸರಿ ಸರಿ ಸ್ವಾಮಿ, ನಿಮ್ಮ ಬಾಳೆ ತೋಟದಲ್ಲಿ ನಾನು ಕೆಲಸವನ್ನು ಮಾಡಿಕೊಂಡಿರುವೆನು ಸ್ವಾಮಿ. ಸರಿ, ಹಾಗಾದ್ರೆ ಇಲ್ಲೇ ಇರು, ನಮ್ಮ ಅಪ್ಪಾಜಿನ ಕರ್ಕೊಂಡ್ ಬಂದ್ ಬರ್ತೀನಿ. ಆಗಲಿ ಸ್ವಾಮಿ, ಆಗಲಿ. ಕೊನೆಗೂ ನನಗೆ ಕೆಲಸವು ಸಿಕ್ಕಿತು. ಇನ್ನು ಇವರ ಬಾಳೆ ತೋಟದಲ್ಲಿ ಕೆಲಸಕ್ಕೆ ಸಿಕ್ಕರೆ ಮುಂದೆ ಏನಾಗುವುದೋ ತಿಳಿಯದಾಗದಲ್ಲ. ಇರಲಿ, ಮೊದಲು ಈ ಭಿಕ್ಷಾಟನೆಯನ್ನು ಬಿಡಬೇಕು. ಆಗಲಿ, ಅವರು ಹೇಳಿದ ಹಾಗೆ ಕೆಲಸವನ್ನು ಮಾಡಿಕೊಂಡಿರುವೆನು. ಅಪ್ಪಾಜಿ 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 ಏನು ಅಪ್ಪಾಜಿ, ಈತನೇ ಆತನು, ಆತನೇ ಈತನು. ಅದೇನು ಸರಿಯಾಗಿ ಹೇಳು ಅಪ್ಪಾಜಿ. ನಾನು ಹೇಳ್ದಲ್ಲ ಅಪ್ಪಾಜಿ. ಓಹೋ ಅವನು ಏನಯ್ಯ ದೇಶಿಕನೇ? ಸ್ವಾಮಿ, ನಮ್ಮ ತೋಟದಲ್ಲಿ ಕೂಲಿ ಕೆಲಸ ಮಾಡಿಕೊಂಡಿರುವೆಯಾ? ಮಾಡಿಕೊಂಡಿರುವೆನು ಸ್ವಾಮಿ. ಕೇಳಲೋ ದೇಶಿಕನೇ, ಕೇಳಲೋ ದೇಶಿಕನೇ, ಕೇಳುವೆನೀಗ ಆಲಿಸಿ ಕೇಳು ಎನ್ನಯ್ಯ ನುಡಿಯ. ಕೇಳಲೋ ದೇಶಿಕನೇ, ಕೇಳುವೆನೀಗ ಆಲಿಸಿ ಕೇಳು ಎನ್ನಯ್ಯ ನುಡಿಯ. ಪರದೇಶದವನಿನ್ನ ಸರಿಯಾಗಿ ನಂಬಲಾರೆ,
ಪರದೇಶದವನಿನ ಸರಿಯಾಗಿ ನಂಬಲಾರೆ ಚೋರತನವ ಮಾಡೆ ಭರವಸೆ ಚೋರತನವ ಮಾಡಿ ಭರವಸೆ ಕೇಳಲು ದೇಶಿಕನೆ ಕೇಳುವೆನೀಗ ಆಲಿಸಿ ಕೇಳು ಎನ್ನಯ್ಯ ನುಡಿಯ. ಎಳೆ ದೇಶಿಕನೇ, ಸ್ವಾಮಿ ನೀನು ಅಪರಿಚಿತನು. ನಮ್ಮ ತೋಟದಲ್ಲಿ ಬಾಳೆ ಎಲೆ ಬಾಳೆ ಗೊನೆಗಳನ್ನು ಮಾರಿ ಪರಾರಿಯಾದರೆ ನಿನ್ನನ್ನು ಹೇಗೆ ನಂಬುವುದು? ಸ್ವಾಮಿ, ನಾನು ನಿಮ್ಮ ಬಾಳೆ ತೋಟದಲ್ಲಿ ಕಳ್ಳತನವನ್ನು ಮಾಡಿದ್ದೆ, ಆದರೆ ನನಗೆ ಸ್ತ್ರೀ ದೋಷ, ಪಾಪದೋಷ, ಮಗುದೋಷ ಎಲ್ಲವೂ ಒಂದೇ ಸರಿ ಬರಲಿ ಸ್ವಾಮಿ. ಸರಿ, ಹಾಗೆಂದು ಪ್ರಮಾಣ ಪತ್ರವನ್ನು ಬರೆದು ಕೊಡುವೆಯಾ? ಬರೆದುಕೊಡುವನು ಸ್ವಾಮಿ. ಅಷ್ಟದಿಕ್ಪಾಲಕರು ಸಾಕ್ಷಿ, ಅಷ್ಟದಿಕ್ಪಾಲಕರು ಸಾಕ್ಷಿ, ಶ್ರೇಷ್ಠ ಸೂರ್ಯ ಚಂದ್ರರು ಇದಕ್ಕೆ ಸಾಕ್ಷಿ, ಸತ್ಯವೇ ಇದಕ್ಕೆ ಸಾಕ್ಷಿ. ಎನ್ ಮಾತಾಪಿತರು ಇದಕ್ಕೆ ಸಾಕ್ಷಿ, ಎನ್ ಮಾತಾಪಿತರು ಸಾಕ್ಷಿ, ಸತ್ಯವೇ ಇದಕ್ಕೆ ಸಾಕ್ಷಿ. ತೆಗೆದುಕೊಳ್ಳಿ ಸ್ವಾಮಿ ನನ್ನ ಪ್ರಮಾಣ ಪತ್ರವನ್ನು. ಎಳೆ ದೇಶಿಕನೇ, ಕೇಳು. ನಮ್ಮ ತೋಟದಲ್ಲಿ ಯಾರಾದರೂ ಕಳುವನ್ನು ಮಾಡಿ ಬಾಲು ಸಮೇತ ನಿನ್ನ ಕೈಗೆ ಸಿಕ್ಕಿಕೊಂಡರೆ ಅಂತವರ ಕೈಗಳನ್ನು ಕಡಿಕರವಿಲ್ಲದೆ ಕತ್ತರಿಸಬೇಕು. ಶ್ರೀಹರಿ, ಏನು ಏನಾಯ್ತು? ಕಳ್ಳತನವನ್ನು ಮಾಡಿ ಯಾರಾದರೂ ಸಿಲುಕಿಕೊಂಡರೆ ಅವರ ಕೈಗಳನ್ನು ಕತ್ತರಿಸಬೇಕೆ? ಪರಮಾತ್ಮ, ನನ್ನನ್ನು ಎಂತಹ ಪರೀಕ್ಷೆಗೆ ನೂಕುತ್ತಿರುವೆ ಸ್ವಾಮಿ. ಇದು ದಣಿಯವರ ಆಜ್ಞೆ. ಆಗಲಿ ಸ್ವಾಮಿ, ನೀವು ಹೇಳಿದಂತೆಯೇ ಮಾಡುವೆನು. ಕುಮಾರ ದಂಡಪಾಲ, ಅಪ್ಪಾಜಿ ಈತನ ತೋಟಕ್ಕೆ ಕರೆದುಕೊಂಡು ಹೋಗಿ ಕೆಲಸವನ್ನು ಮಾಡಿಸು. ಸರಿ ಅಪ್ಪ. ನೀನಂತೂ ಕೆಲಸ ಮಾಡಲ್ಲ. ಅಯ್ಯೋ, ನನ್ನ ದೇಶಿಕನೇ, ಕರ್ಮವೇ. ಹಾ. ಇದೇ ನಮ್ಮ ಬಾಳೆ ತೋಟ. ಆ, ಈ ಗುದಿರೆಯನ್ನು ಇಡಿ, ಕೆಲಸ ಮಾಡುತ್ತಿರು. ನಾನು ಹೋಗಿ ಆಹಾರ ತಗೊಂಡು ಬರುತ್ತೇನೆ. ಸರಿ ಸರಿ ಸ್ವಾಮಿ. ರಾಜ ವೈಭವದೋಳು, ರಾಜ ವೈಭವದೋಳು ಸುಖಿಸುತ್ತಿದೆ ನಗಿಂದು. ರಾಜ ವೈಭವದೋಳು ಸುಖಿಸುತ್ತಿದೆ ನಗಿಂದು. ಗುದ್ದಲಿಯಲಿ ನೆಲವ, ಗುದ್ದಲಿಯಲಿ ನೆಲವ ಅಗೆವಂತೆ ಗೈದೆಯ. ಗುದ್ದಲಿಯಲಿ ನೆಲವ ಅಗೆವಂತೆ ಗೈದೆಯ. ವರ್ಣಿಸಲಾಗದು ಮಾಯಾ ಮಹಿಮೆ. ಎನಗಿಂತ ಕಷ್ಟವ ತಂದಿದೆ ವಿಧಿಂದು. ಎನಗಿಂತ ಕಷ್ಟವ ತಂದಿದೆ ವಿಧಿಂದು. ಮಹಿಮೆ ಪರಮಾತ್ಮ, ರಾಜನಾಗಿದ್ದ ಎನ್ನ ಹಸ್ತದಲ್ಲಿ ಈ ದಿನ ಈ ಗುದ್ದಲೆಯನ್ನು ಹಿಡಿದು ನೆಲವನ್ನು ಅಗೆಯುತ್ತಿರುವುದೇ ಇದಕ್ಕೆ ನಿದರ್ಶನ. ಏಕಚಕ್ರಾಧಿಪತ್ಯದ ದಂಡವನ್ನು ಹಿಡಿದು ರಾಜ್ಯವನ್ನು ಆಳುತ್ತಿದ್ದ ನಾನು ಈ ದಿನ ಈ ಗುದ್ದಲೆಯನ್ನು ಹಿಡಿದು ನೆಲವನ್ನು ಅಗೆಯುತ್ತಿರುವೆ. ಪರಮಾತ್ಮ, ಮುಂದೆ ಏನು ಆಗುವುದೋ? ದೇಶಿಕನೇ, ಸ್ವಾಮಿ, ನಾನು ಹೇಳಿದ ಕೆಲಸವನ್ನು ಮಾಡಿದ್ಯಾ? ಇದೋ ನೋಡಿ ಸ್ವಾಮಿ, ಮಾಡುತ್ತಿರುವೆನು, ಈಗಲೇ ಮಾಡುತ್ತಿರುವೆನು ಸ್ವಾಮಿ. ದೇಶಿಕನೇ,
ನಾನು ಹೇಳುವ ಕೆಲಸವನ್ನು ಮಾಡುವವರೆಗೂ ನಿನಗೆ ಆಹಾರವನ್ನು ಕೊಡುವುದಿಲ್ಲ. ಹೋಗ ಆಚೆ. ಹೇಳಿ, ಈ ಬ್ರಾಹ್ಮಣರು ಮತ್ತೊಬ್ಬರು ಮರುಗುವುದನ್ನು ನೋಡಿದರೆ ಅಯ್ಯೋ ಎನ್ನುವರು. ಈತನ ವರ್ತನೆಯನ್ನು ನೋಡಿದರೆ ನನಗೆ ಆಶ್ಚರ್ಯವಾಗುತ್ತಿರುವುದಲ್ಲ. ಸರಿ, ನಾನು ನನ್ನ ಕೆಲಸವನ್ನು ಮಾಡಿಕೊಂಡೇ ಹೋಗುವೆನು. ಆತನ ಮಗನು ಅಗಸರ ಮನೆಯಲ್ಲಿ ಕತ್ತೆಗಳನ್ನು ಕಾಯ್ತಿರೋನು. ಇರಲಿ, ಈಗ ನಾನು ಒಂದು ಮಾಯಾಮೋಹಿನಿ ಸೃಷ್ಟಿಸಿ ಆಕೆಯ ಬಳಸಿ ಕಳುಹಿಸಿ ಅವಳ ಸತ್ಯವನ್ನು ಕೆಳಿಸುವಂತೆ ಮಾಡುವೆನು. ಎಲೆ ಮಾಯಾಮೋಹಿನಿ, ಅದು ಬಾಳೆ ತೋಟದಲ್ಲಿ ನನ್ನ ಮಹಿಮೆಯಿಂದ ಸತ್ಯವತ ರಾಜನು ಬಾಳೆ ತೋಟದಲ್ಲಿ ಕೂಲಿ ಕೆಲಸವನ್ನು ಮಾಡ್ತಿರೋನು. ನೀನು ಅಲ್ಲಿಗೆ ಹೋಗಿ ನಿನ್ನ ನಯ ವಿನಯಗಳನ್ನು ತೋರಿಸಿ ಹೇಗಾದರೂ ಮಾಡಿ ಅವನನ್ನು ನಿನ್ನಲ್ಲಿ ಅನುರಕ್ತಂತೆ ಮಾಡಿ ಅವನ ಸತ್ಯವನ್ನು ಕೆಡಿಸಿ ಬಾ ಹೋಗು. ರಸಿಕಳು ಗಾನ ನಾಟ್ಯದಿ ನಾನೇ ರಸಿಕಳು. ಭೋಗ ವಿಲಾಸ್ಯದಿ ಭೋಗಿಪ ಪುರುಷರ ಮನವ ಸೆಳೆಯುತ್ತೆ ಮೋಹವ ಪಡಿಸುತ್ತೆ ನಾನೇ ರಸಿಕಳು. ಗಾನ ನಾಟ್ಯದಿ ನಾನೇ ರಸಿಕಳು. ಯಾರು ತಾಯಿ ನೀವು? ಏಕೆ ಬಂದಿರುವುದೇ? ನಾನು ವನಸುಂದರಿ. ನಿನ್ನ ನೋಡಿ ಮನಸೋದೆ ಮನಮೋಹನ. ಆನಂದದಿಂದ ಅನುರಾಗದಿಂದೂಡಿ ಆನಂದದಿಂದ ಸೇರಿ ನಿನ್ನ ನೋಡಿ ಮನಸೋದೆ ಮನಮೋಹನ. ತಾಯಿ, ನೀವು ವನಸುಂದರಿ ಆದರೆ ಗಂಧರ್ವರನ್ನಾಗಲಿ ದೇವತೆಗಳನ್ನಾಗಲಿ ನೋಡಬೇಕೆ ಹೊರತು ನನ್ನಂಥವನಲ್ಲ. ನಾನು ಈ ತೋಟದಲ್ಲಿ ಕೂಲಿ ಕೆಲಸವನ್ನು ಮಾಡುವ ಕೂಲಿಗಾರ. ನನ್ನಲ್ಲೇಕೆ ನಿಮಗೆ ಆಸೆ? ಸುಂದರಾಂಗ, ಕೋಮಲಾಂಗ, ನಿನ್ನನ್ನು ನೋಡಿ ನನ್ನ ಮನಸ್ಸು ನಿನ್ನಲ್ಲಿ ಐಕ್ಯವಾಗಿರುವುದು. ಬಾ, ಒಂದು ಬಾರಿ ಕಣ್ಣೆತ್ತು ನೋಡಿ ನನ್ನ. ಈ ಇದರಲ್ಲಿ ನನಗೆ ನನ್ನ ಪತ್ನಿಯನ್ನು ಬಿಟ್ಟರೆ ಬೇರೆಲ್ಲ ಸ್ತ್ರೀಯರು ಸಹೋದರಿಯಂತೆ. ದಯಮಾಡಿ ಈಗ ತೋಟದಲ್ಲಿ ಯಾರೂ ಇಲ್ಲ, ನೀವು ಇಲ್ಲಿಂದ ಹೊರಡುವಂತರಾಗಿ. ಆದ್ದರಿಂದ ರೂಪಹರ ಮನೋಹರ ಪ್ರೇಮದಿಂದ ಎನ್ನ ಸೇರ ಬಾ ಸುಂದರ. ಬಾ ಸುಂದರ, ಬಾ ಸುಂದರ. ಕಾಮನ ಬಾಣದ ಹೂಮಾಲೆ ಆಡುತ್ತ ಬಾರೆ ಓಣವಿಲೆ. ಒಲೋ ಗೆಲುವೋ ನಲಿವೋ ಚೆಲುವೋ ಎನ್ನ ಸೇರ ಸುಂದರ, ಎನ್ನ ಸೇರ ಸುಂದರ. ರೂಪಹರ 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 ಮನೋಹರ ಪ್ರೇಮದಿಂದ ಎನ್ನ ಸೇರೋ ಬಾ ಸುಂದರ, ಬಾ ಸುಂದರ. ಆಗಲಾದರೂ ನಿನ್ನ ಮನಸ್ಸು ನನ್ನಲ್ಲಿ ಐಕ್ಯವಾಗುವುದು. ಛೀ ಕಾಮಾಂಧ ಕಾರಣಿ, ಎಷ್ಟು ನಯ ವಿನಯದಿಂದ ಹೇಳಿದರೂ ಕಾಮದಾಟವನ್ನು ಆಡುತ್ತಿರುವಿರ. ಈಗ ತೋಟದಿಂದ ಆಚೆ ಹೋಗುವಿರೋ ಅಥವಾ ನಿಮ್ಮನ್ನು ನಾನು ಶಿಕ್ಷಿಸಲು?
ಚಂದರಾಯ ಚಲುವ ನೋಡ ಒಲವಿನ ನಾಟ್ಯದ ಸೊಬಗ ನೋಡ ಅಂದವಾದ ಕುಸಗಳ ಅಂದ ನೋಡ ಒಲವಿನಿಂದ ನೀ ಬಂದು ಎನ್ನ ಸೇರ ಚಲುವ ಚಂದರಾಯ ಚಲುವ ನೋಡ ಒಲವಿನ ಸೊಬಗನು ಒಲವಿನ ನಾಟ್ಯದ ಸೊಬಗನು ಒಲವಿನ ಸೊಬಗ ನಿಮಗೆ ಎಷ್ಟು ಹೇಳಿದರೂ ನೀವು ಕೇಳುತ್ತಿಲ್ಲ. ನಮ್ಮ ದಣಿವರಾಗದಂತೆ ನಿಮ್ಮಿಬ್ಬರಿಗೂ ಶಿಕ್ಷೆಯನ್ನು ನೀಡುವೆನು, ತೆಗೆದುಕೊಳ್ಳಿ ಈ ಶಿಕ್ಷೆಯನ್ನು. ಆಹಾ, ಏನಿದು ಒಂದೇ ಕ್ಷಣದಲ್ಲಿ ಮಾಯವಾದರಲ್ಲ, ಇದೆಲ್ಲವೂ ವಿಧಿಯ ಲೀಲೆಯೇ ಇರಬೇಕು. ಮೋಹಿಯನ್ನು ನಿರಾಕರಿಸಿದನಲ್ಲ, ಇರಲಿ ನಾನು ಒಂದು ಬ್ರಾಹ್ಮಣ ವೇಷವನ್ನು ಧರಿಸಿ ಬಾಳೆಯ ತೋಟಕ್ಕೆ ಬಂದು ಬಾಳೆ ಎಲೆಗಳನ್ನಾಗಲಿ ಹಣ್ಣುಗಳನ್ನಾಗಲಿ ಕ್ರಯಕ್ಕೆ ಕೊಡುವಂತೆ ಕೇಳುವೆನು. ಮನುಜನಿಗೆಂದೋ ಮಮತಾ ಬಂದ ಮಾನವ ದೇಹ ಬರಿದೆ ಮೋಹ ಮನುಜನಿಗೆಂತೋ ಮಮತಾ ಬಂದ ಆಶ ಪಾಶದ ಅನುರಾಗ ಬಂದ ಆಶ ಪಾಶದ ಅನುರಾಗ ಬಂದ ಕ್ಲೇಶ ವಿನಾಶ ಭಾವ ಬಂದ ಕ್ಲೇಶ ವಿನಾಶ ಭಾವ ಬಂದ ಮಾನವ ದೇಹ ಬರಿದೆ ಮೋಹ ಮನುಜನಿಗೆಂತೋ ಮಮತಾ ಬಂದ. ಯಾರು ಇದ್ದಾರೇನಪ್ಪ ತೋಟದಲ್ಲಿ? ಯಾರು ಸ್ವಾಮಿ ತಾವು? ಏಕೆ ಹೀಗೆ ನನ್ನನ್ನು ಕರೆಯುತ್ತಿರುವಿರಿ? ನಾನೊಬ್ಬ ಬಡ ಬ್ರಾಹ್ಮಣಯ್ಯ. ನಾಳೆ ನಮ್ಮ ಮನೆಯಲ್ಲಿ ಹಿರಿಯರ ಒಂದು ಪುಣ್ಯ ಕಾರ್ಯವಿದೆ. ಆದ್ದರಿಂದ ಈ ನಿನ್ನ ತೋಟದಲ್ಲಿ ಒಂದು 2 ಚಿಪ್ಪು ಬಾಳೆಹಣ್ಣು, ಒಂದು 2 ಬಾಳೆ ಎಲೆಗಳನ್ನು ತೆಗೆದುಕೊಂಡು ಹೋಗಲು ಬಂದಿದ್ದೇನೆ ಅಯ್ಯ. ಸ್ವಾಮಿ, ನಾನು ಈ ತೋಟದ ಕಾವಲುಗಾರನು. ನಾನು ನಿಮಗೆ ಇಲ್ಲಿನ ಬಾಳೆ ಎಲೆಗಳನ್ನಾಗಲಿ ಬಾಳೆ ಹಣ್ಣುಗಳನ್ನಾಗಲಿ ಕೊಡಲು ಶಕ್ತನಲ್ಲ. ನಿಮಗೆ ಆ ರೀತಿ ಏನಾದರೂ ಬೇಕಾದರೆ ನಮ್ಮ ದಣಿಯವರು ಬಂದ ನಂತರ ಅವರನ್ನು ಕೇಳಿ ತೆಗೆದುಕೊಳ್ಳಿ. ಅಯ್ಯ, ಈಗ ಈ ನಿನ್ನ ತೋಟದಲ್ಲಿ ನಿಮ್ಮ ದನಿಯರಾಗಲಿ ಕೆಲಸಗಾರರಾಗಲಿ ಯಾರೂ ಇಲ್ಲ. ನಾನು ಕೊಡುವ ಧನವನ್ನು ಸ್ವೀಕರಿಸಿ ನನಗೆ ಒಂದು 2 ಚಿಪ್ಪು ಬಾಳೆಹಣ್ಣು ನೀಡಯ್ಯ. ನೀವು ಕೊಡುವ ಧನವನ್ನು ತೆಗೆದುಕೊಂಡು ಬಾಳೆಹಣ್ಣನ್ನು ಕೊಡುವಷ್ಟು ಶಕ್ತ ನಾನಲ್ಲ. ನಿಮಗೆ ಏನೇ ಬೇಕಾದರೂ ನಮ್ಮ ದಣಿಯವರನ್ನು ಕೇಳಿ ಅವರಿಂದಲೇ ತೆಗೆದುಕೊಳ್ಳಿ. ನಮ್ಮಂತ ಬ್ರಾಹ್ಮಣರಿಗೆ ಸಹಾಯ ಮಾಡಿದರೆ ನಿನಗೆ ಪುಣ್ಯ ಬರುವುದು ನೋಡಯ್ಯ. ಇದರಿಂದ ದಾನ ಮಾಡಯ್ಯ. ಇದರಿಂದ ನನಗೆ ಬರುವ ಪುಣ್ಯವು ಬೇಡವೇ ಬೇಡ. ಈಗ ತೋಟದಲ್ಲಿ ಯಾರೂ ಇಲ್ಲ. ತಾವು ದಯಮಾಡಿ ಹೊರಟು ಹೋಗಿ. ತಾವು ಹಿರಿಯರೆಂದು ನಾನು ಹೇಳುತ್ತಿದ್ದೇನೆ. ದಯಮಾಡಿ ನೀವು ಇಲ್ಲಿಂದ ಹೊರಟು ಹೋಗಿ ಸ್ವಾಮಿ. ನಾನು ಕೊಡುವ ಧನವನ್ನು ಇಲ್ಲ ಸ್ವಾಮಿ, ಇಲ್ಲ ಇಲ್ಲ, ನಡೀರಿ 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 ನಡೀರಿ, ಆಚೆ ನಡೀರಿ, ಆಚೆ ನಡೀರಿ. ಸತ್ಯವನ್ನು ಕೆಡಿಸಲು ಸಾಧ್ಯವಿರಲ್ಲ. ಇರಲಿ ಈತನ ಮಗನು ಅಗಸನ ಮನೆಯಲ್ಲಿ ಕತ್ತೆಗಳನ್ನು ಕಾಯ್ತಿರುವನು. ಆತನನ್ನು ಬಾಳೆಯ ತೋಟಕ್ಕೆ ಕರೆತಂದು ಬಾಳೆ ಎಲೆಗಳನ್ನಾಗಲಿ ಹಣ್ಣುಗಳನ್ನಾಗಿ ಕೀಳುವಂತೆ ಮಾಡಿ ಆತನ ಮೇಲೆ ಕಳ್ಳತನ ಆರೋಪ ಬರುವಂತೆ ಮಾಡುವೆನು. ದೇವದೇವನೇ ರಕ್ಷಿಸೈ ನಿತ್ಯ ನಿರಾಮಯ ಶ್ರೀಯೋಂಕ ದೇವದೇವನೇ ರಕ್ಷಿಸೈ. ಕಮಲಾರಮಣ ಕರುಣಾಪರಣ ಪಾವನ ಚರಣ ಭವಭಯಹರಣ. ಕರುಣಾಭರಣ ಕಮಲಾರಮಣ ಪಾವನ ಚರಣ ಭವಭಯಹರಣ ದುರಿತ ನಿವಾರಣ ಧರ್ಮಪರಾಯಣ. ದುರಿತ ನಿವಾರಣ ಧರ್ಮಪರಾಯಣ ದೇವದೇವನೇ ರಕ್ಷಿಸೈ ನಿತ್ಯ ನಿರಾಮಯ ಶ್ರೀಯೋಂಕ
ದೇವರೇ ರಕ್ಷಿಸೈ. ನೀಲ ಶರೀರ ನಿಖಿಲಾಧಾರ ವಂದಿತ ಸುತ ನರತಾಪ ಮಂದಾರ. ನೀಲ ಶರೀರ ನಿಖಿಲಾಧಾರ ವಂದಿತ ಸುತ ನರತಾಪ ಮಂದಾರ. ವೇದೋದ್ಧಾರ ಮಂದಾರ ಗಿರಿದ ವೇದೋದ್ಧಾರ ಮಂದಾರ ಗಿರಿದ ದೇವದೇವನ ರಕ್ಷಿಸೈ. ನಿತ್ಯ ನಿರಾಮಯ ಶ್ರೀ ಓಂಕಾರ ದೇವದೇವನ ರಕ್ಷಿಸೈ. ಪರಮಾತ್ಮ ಬಾಲಕನಾದ ನನ್ನನ್ನು ಮಾತಾಪುತ್ರರಿಂದ ದೂರ ಮಾಡಿ ಕತ್ತೆಗಳನ್ನು ಕಾಯುವಂತೆ ಮಾಡಿ ನೋಡಿ ನೃತ್ಯದ ದೇವ. ಇದೆಲ್ಲವೂ ನಿನ್ನ ಲೀಲಾವಿಲಾಸ ಅಲ್ಲದೆ ಬೇರೇನು ಹೇಳಲಾರದು. ತುಂಬಾ ದಾಹವಾಗುತ್ತಿದೆ, ಇಲ್ಲಿ ಯಾರು ಇರುವಿರಾ? ತಾತ, ಯಾರು ತಾವು ಹೇಗೆ ಹೇಗೆ ಬೆಳಗುತ್ತಿದ್ದೀರಿ? ಎಲ್ಲಿರುವೆ ಮಗು ನೀನು? ಮಗು ಮಗು, ನನಗೆ ತುಂಬಾ ದಾಹವಾಗುತ್ತಿದೆ ಮಗು. ಇಲ್ಲಿ ಜಲವೆಲ್ಲಿದೆ ನನಗೆ ತೋರಿಸುತ್ತೀಯ ಮಗು? ತಾತ, ಇದೋ ನೋಡಿ ಬಾವಿ, ಇಲ್ಲಿ ನೀರನ್ನು ಕುಡಿದು ನಿಮ್ಮ ದಾಹವನ್ನು ನೀಗಿಸಿಕೊಳ್ಳಿ. ಮಗು ಎಲ್ಲಿದೆ ಮಗು? ನನಗೆ ಕಣ್ಣು ಕಾಣಿಸುತ್ತಿಲ್ಲ ಮಗು. ಕಣ್ಣು ಕಾಣದು, ಕಿವಿಯು ಕೇಳದು, ದಾರಿಯು ಎನಗೆ ಕಾಣಿಸದು. ಕಣ್ಣು ಕಾಣದು, ಕಿವಿಯು ಕೇಳದು, ದಾರಿಯು ಎನಗೆ ಕಾಣಿಸದು. ಹಸನವಿಲ್ಲದ ಹಸಿವಿನೊಂದಿಗೆ ಬಳಲಿ ಬಂದಿದೆ ನೋಡಿರೈ. ಮಗು ಹಸನವಿಲ್ಲದ ಹಸಿವಿನೊಂದಿಗೆ ಬಳಲಿ ಬಂದಿದೆ ನೋಡಿರೆ. ಕಣ್ಣು ಕಾಣದು, ಕಿವಿಯು ಕೇಳದು, ದಾರಿಯು ಎನಗೆ ಕಾಣಿಸದು. ದಾಹ ಎನಗೆ ದಗಿಸುತ್ತಲಿರುವುದು, ಜಲವನ್ನು ಬೇಗನೆ ತೋರಿಸೈ ಮಗು. ದಾಹ ಎನಗೆ ದಗಿಸುತ್ತಲಿರುವುದು, ಜಲವನ್ನು ಬೇಗನೆ ತೋರಿಸೈ. ಆಲಿಸಿ ಕೇಳೋ ಬಾಲಕನ ನೀನು, ಪುಣ್ಯವ ಬರುವುದು ನಿನಗೀಗ. ಆಲಿಸಿ ಕೇಳೋ ಬಾಲಕನ ನೀನು, ಪುಣ್ಯವ ಬರುವುದು ನಿನಗೀಗ. ಕಣ್ಣು ಕಾಣದು, ಕಿವಿಯು ಕೇಳದು, ದಾರಿಯು ಎನಗೆ ಕಾಣಿಸದು. ದಾರಿಯು ಎನಗೆ ಕಾಣಿಸದು, ದಾರಿಯು ಎನಗೆ ಕಾಣಿಸದು. ಮಗು, ನನಗೆ ತುಂಬಾ ದಾಹವಾಗುತ್ತಿದೆ, ಸರಿಯಾಗಿ ಕಣ್ಣು ಕಾಣಿಸುತ್ತಿಲ್ಲ. ನೀನು ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗುವೆಯ ಮಗು? ತಾತ, ನಿಮ್ಮ ಜೊತೆ ನಾನು ಬಂದರೆ ಕತ್ತೆಗಳು ಎಲ್ಲಾದರೂ ಓಡಿ ಹೋದರೆ ನಮ್ಮ ದನಿಯೋರು ಬೈಯೋರು. ಆದ ಕಾರಣದಿಂದ ನೀವು ಹೋಗಿ ಬನ್ನಿ ತಾತ. ನನಗೆ ಕಣ್ಣು ಕಾಣಿಸುತ್ತಿಲ್ಲ ಮಗು, ನಾವು ಬೇಗ ಹೋಗಿ ಬಂದು ಬಿಡೋಣ ಬಾ ಮಗು. ತುಂಬಾ ದಾಹವಾಗುತ್ತಿದೆ. ಇದೋ ನೋಡಿ ಬಾ ತಾತ, ಇದೋ ನೋಡಿ ಬಾ, ಇಲ್ಲಿ ನೀರನ್ನು ಕುಡಿದು ನಿಮ್ಮ ದಾಹವನ್ನು ನೀಗಿಸಿಕೊಳ್ಳಿ. ಮಗು ಮಗು ಮಗು, ಈ ನೀರನ್ನು ಕುಡಿದು ನನ್ನ ಕಣ್ಣುಗಳು ಸಹ ಕಾಣಿಸುವಂತಾಯಿತು ಮಗು. ಮಗು, ಹಾಗೂ ಆ ತೋಟದಲ್ಲಿ ಒಂದು 2 ಚಿಪ್ಪು ಬಾಳೆಹಣ್ಣುಗಳನ್ನು ಕಿದ್ದುಕೊಂಡು ಬಾ. ನೀನು ನಾನು ಅದನ್ನು ಸೇರಿ ತಿನ್ನೋಣ. ತುಂಬಾ ಹಸಿವಾಗುತ್ತಿದೆ ಮಗು. ತಾತ, ಏನು ಅಂದರಿ ಸಕಲ ನೀತಿ ಚರ್ಚೆಗಳನ್ನು ಬಲ್ಲ ನೀವು ನನಗಿಂತ ಕಳ್ಳತನವನ್ನು ಮಾಡು ಹೇಳುತ್ತಿದ್ದೀರಾ? ಬೇಡ ತಾತ, ಬೇಡ. ನಿನ್ನಂಥ ಬಾಲಕರು ನಮ್ಮಂಥ ಬ್ರಾಹ್ಮಣರಿಗೆ ಸಹಾಯ ಮಾಡಿದರೆ ಏನೂ ಆಗುವುದಿಲ್ಲ ಮಗು, ನಿನಗೆ ಪುಣ್ಯ ಬರುವುದು. ತಾತ, ಏತಕ್ಕೆ ಈ ಥರ ಮಾತುಗಳಾಡುವೆ? ಸಾಕ್ಷಯವೇ ನಿನಗೆ, ಬಿಡು ಬಿಡು ತಾತಯ್ಯ. ಏತಕ್ಕೆ ಈ ಥರ ಮಾತುಗಳಾಡುವೆ? ಸಾಕ್ಷಯವೇ ನಿನಗೆ, ಬಿಡು ಬಿಡು. ಬರರ ಒಡವೆಯ ಚೋಡತನವ ಮಾಡಲ್, ಬರ
ಬರುವುದು ಯಮಗೆ ಪಾತಕವು ಏತಕ್ಕೆ ಈ ತರ ಮಾತುಗಳಾಡುವೆ ತಾತ್ಸರ್ಯವೇ ನಿನಗೆ ಬಿಡು ಬಿಡು ಅರಿಯದ ಸುಳಿಗೆ ನೀನಿ ತೆರೆದಿ ತಾತಯ್ಯ ಅರಿಯದ ಸುಳಿಗೆ ನೀನಿ ತೆರೆದಿ ಬೋಧಿಸುವುದು ತರವೇ ಬಿಡು ಬಿಡು ಏತಕ್ಕೆ ಈ ತರ ಮಾತುಗಳಾಡುವೆ ತಾತ್ಸರ್ಯವೇ ನಿನಗೆ ಬಿಡು ಬಿಡು ತಾತ ಏನಂದರಿ ಸಕಲ ರೀತಿಯ ತತ್ವಗಳನ್ನು ಬಲ್ಲ ನೀವು ನನಗೆ ಇಂಥ ಕಳ್ಳತನವನ್ನು ಮಾಡಲು ಹೇಳ್ತಿದ್ದೀರಲ್ಲ ನನಗೆ ಇಂಥ ಈಚ ಕಾಲ ಮಾಡ ಪುಣ್ಯವು ನನಗೆ ಬೇಡ ಮಗು ನನಗೆ ತುಂಬ ಹಸಿವಾಗುತ್ತಿದ್ದೆ ಮಗು. ಈಗ ಈ ತೋಟದಲ್ಲಿ ಯಾರೂ ಇಲ್ಲ, ಬೇಗ ಹೋಗಿ ಅದನ್ನು ಹಣ್ಣುಗಳನ್ನು ಕಿತ್ತುಕೊಂಡು ಬಾ ಮಗು. ತಾತ ನಿಮಗೆ ಈ ತೋಟ ಹಣ್ಣುಗಳು ಬೇಕಂದರೆ ಈ ತೋಟ ದಣಿ ಅವರು ಬಂದಾದ ಮೇಲೆ ಅವನು ಕೇಳಿ ತೆಗೆದುಕೊಳ್ಳಿ, ನಾನಿನ್ನು ಹೋಗುವೆನು. ಮಗು ನಿಲ್ಲು, ಮಗು 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 ನಿಲ್ಲು ನಿಲ್ಲು. ಏನು ಮಾಡಲಿ? ಇರಲಿ, ನಾನು ಒಂದು ಬಾಳೆಗೊನೆಯನ್ನು ಆ ಕಿಸೆಯಲ್ಲಿರಿಸಿ ಆ ಹುಡುಗನ ಮೇಲೆ ಕಳ್ಳತನದ ಆರೋಪ ಮಾಡುವಂತೆ ಮಾಡುವನು. ಆಗ ಸತ್ಯವತನು ತನ್ನ ಮಗನನ್ನು ಕೈಗಳ ಕತ್ತರಿಸುವನೋ ಅಥವಾ ಕನಿಕರದಿಂದ ಬಿಟ್ಬಿಡುವನು, ನೋಡೇ ಬಿಡುವನು. ಕಾಯ ಮಣ್ಣಿಂದ ಮಣ್ಣಿಂದ ಕಾಯ ಮಣ್ಣಿಂದ ಯಾಗವ ಮಾಡ್ಬೋದು ಈ ಮಣ್ಣು, ಭೋಗವ ಪಡಿಪುದು ಈ ಮಣ್ಣು. ಯಾಗವ ಮಾಡ್ಬೋದು ಈ ಮಣ್ಣು, ಭೋಗವ ಪಡಿಪುದೇ ಈ ಮಣ್ಣು. ಮಣ್ಣಿಂದ ಕಾಯ ಮಣ್ಣಿಂದ ಮಣ್ಣಿಂದ ಕಾಯ ಮಣ್ಣಿಂದ. ಒಮ್ಮೆ ಹೋಗಿ ತೋಟವನ್ನೆಲ್ಲ ನೋಡಿಕೊಂಡು ಬರುವೆನು. ಓಹೋ, ಏನಿದು? ನಾನು ಎಷ್ಟು ಜಾಗರೂಕನಾಗಿದ್ದರೂ ಈ ಬಾಳೆಗೊನೆಯಲ್ಲಿದ್ದ 2 ಚಿಪ್ಪು ಬಾಳೆಹಣ್ಣುಗಳು ಕಾಣುತ್ತಿಲ್ಲವಲ್ಲ, ಏನು ಮಾಡಲಿ? ನಾನು ಎಷ್ಟು ಜಾಗರೂಕನಾಗಿದ್ದರೂ ಈ ರೀತಿ ಆಗಿರುವುದಲ್ಲ. ಓಹೋ, ಇಲ್ಲಿ ಯಾವುದೋ ಪುಟ್ಟ ಬಾಲಕನ ಹೆಜ್ಜೆಯ ಗುರುತುಗಳಿರುವುದಲ್ಲ. ಇರಲಿ, ತೋಟದ ಹೊರಗಡೆ ಹೋಗಿ ನೋಡುವೆನು. ಓಹೋ, ಇಲ್ಲಿ ಒಬ್ಬ ಬಾಲಕನಿರುವನು. ಯಾರಪ್ಪ ನೀನು? ನಾನು ಈ ಊರಿನ ಮನೆವಾಣಿ ಅಕ್ಷರ ಮನೆ ಕತ್ತಲನ್ನು ಕಾಯುತ್ತಿರುವೆನು. ಸರಿ, ನೀನು ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ನಮ್ಮ ತೋಟಕ್ಕೆ ಏನಾದರೂ ಬಂದಿದ್ದೆಯಾ? ಹೌದು, ಬಂದಿದ್ದೆನು. ಒಬ್ಬ ಓರ್ವ ಬ್ರಾಹ್ಮಣ ಮೃತಕನು ದಾಹದಿಂದ ಬರುಗುತ್ತಿದ್ದರು. ಅವ್ರಿಗೆ ನೀರನ್ನು ತೋರಿಸಲು ನಮ್ಮ ತೋಟಕ್ಕೆ ಬಂದಿದ್ದೆನು. ಆಹಾ, ಸರಿ. ಹಾಗಾದರೆ ಆ ಬ್ರಾಹ್ಮಣ ಮುದುಕನಲ್ಲಿ ಅವನು ನೀರನ್ನು ಕುಡಿದಾದ ಮೇಲೆ ನನಗೆ ಚಿಪ್ಪು ಬಾಳೆಹಣ್ಣು ಕದಿಯ ಹೇಳಿದ. ಅದಕ್ಕೆ ನಾನು ಒಪ್ಪದೆ ಅವನನ್ನು ಅಲ್ಲೇ ಬಿಟ್ಟು ಬಂದೆನು. ಸರಿ ಸರಿ, ಅಲ್ಲಿಯೇ ಬಿಟ್ಟು ಬಂದೆಯಾ? ನೀನು ಒಳ್ಳೆಯ ಬಾಲಕನಲ್ಲವೇ? ನೀನೇನಾದರೂ ನಮ್ಮ ತೋಟದಲ್ಲಿ ಬಾಳೆಹಣ್ಣುಗಳನ್ನೇನಾದರೂ ಕದ್ದೆಯಾ? ಇಲ್ಲ, ನಾನು ಈ ಬಾಳೆಹಣ್ಣು ಕದಿಯಲಿಲ್ಲ. ಬಾಳೆಹಣ್ಣುಗಳನ್ನು ಕದಿಯಲಿಲ್ಲವೇ? ಸರಿ, ಹಾಗಾದರೆ ಈ ನಿನ್ನ ಚೀಲದಲ್ಲಿ ಏನಿದೆ ತೋರಿಸು ನೋಡೋಣ. ಇದೋ ನೋಡಿ, ಇದೋ ನೋಡಿ. ನೋಡಿದೆಯಾ ನಿನ್ನ ಕಳ್ಳತನವನ್ನು? ಇಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ಚಮತ್ಕಾರದ ಮಾತುಗಳನ್ನು ಆಡುತ್ತಿರುವೆಯಾ? ಬಾಳೆಹಣ್ಣುಗಳನ್ನು ಕದ್ದು ಕದಿಯಲಿಲ್ಲವೆಂದು ಹೇಳುತ್ತಿರುವೆಯಾ? ಬಾ ನಮ್ಮ ತೋಟಕ್ಕೆ. ಬಾ ನಮ್ಮ ತೋಟಕ್ಕೆ. ಈಗ ನೀನು ಮಾಡುವ ಕಳ್ಳತನದ ಶಿಕ್ಷೆಗೆ ನಮ್ಮ ದಣಿಯವರ ಆಜ್ಞೆಯಂತೆ ನಿನಗೆ ನಾನು ಶಿಕ್ಷೆಯನ್ನು ಕೊಡುವೆನು. ಅಯ್ಯ ಪುಣ್ಯಾತ್ಮ, ನೀನು ನನ್ನ ಮಗನಂತೆ ಭಾವಿಸಿ ನನ್ನನ್ನು ಕೈಗಳನ್ನು ಕತ್ತರಿಸಬೇಡ. ನೀನು ಮಾಡುವ ಕಳ್ಳತನಕ್ಕೆ ನಿನಗೆ ಶಿಕ್ಷೆಯನ್ನು ನೀಡಬಾರದೆ?
ನಮ್ಮ ದಣಿಯವರ ಆಜ್ಞೆಯಂತೆ ದಣಿಯಾಜ್ಞೆಯ ಮೀರದೆ ದಣಿಯಾಜ್ಞೆಯ ಮೀರದೆ ಮೇಂಕಳೆಯುವೆ ನಿನ್ನಯ ಕರವಾ ಕ್ಷೋಣಿಯೊಳ್ಳಾಂಗೈದ ಪ್ರಮಾಣ ವಚನದಂತೆ ನಾಂಗೈದ ಪ್ರಮಾಣ ಯೋಚನದಂತೆ ಸಾಧಿಸುವೆ ಸತ್ಯವಾ ರೀತಿ ಬೇಡಿಕೊಂಬೆನು ಅರಿಯಲಾರೆ ನಾನಿದರ ಪರಿಯ ಪರಮಾತ್ಮನ ಪಾದ ತಾಣೆ ನಾ ಪರಿಸಲಿಲ್ಲ ಈ ಬಾಳೆ ಹಣ್ಣುಗಳ ಈ ಬಾಲಕನ ಮಾತುಗಳನ್ನು ಕೇಳುತ್ತಿದ್ದರೆ ಕನಿಕರದಿಂದ ನನಗೆ ಇವನ ಕೈಗಳನ್ನು ಕತ್ತರಿಸಬೇಕು ಎಂದು ಅನಿಸುತ್ತಿಲ್ಲವಲ್ಲ. ನಾನೇನು ಮಾಡಲಿ? ನಮ್ಮ ದಣಿಯವರ ಆಜ್ಞೆಯಿಂದ ಈತನ ಕೈಗಳನ್ನು ಕತ್ತರಿಸಲೇ ಅಥವಾ ಈತನನ್ನು ಬಿಟ್ಟು ಬಿಡಲೇ? ಅಗೋ ಅಶರೀರವಾಣಿಯು ನುಡಿಯುತ್ತಿರುವುದು ಸತ್ಯ ಸತ್ಯ. ನಾನು ನಮ್ಮ ದಣಿಯವರ ಆಜ್ಞೆಯಂತೆ ಈತನ ಕೈಗಳನ್ನು ಕತ್ತರಿಸಿ ಬಿಡುವೆನು. ಕೆಲವೋ ಬಾಲಕ, ನಿನ್ನ ಇಷ್ಟ ದೇವರನ್ನು ನೆನೆಸಿಕೋ. ಈಗ ನಮ್ಮ ದಣಿಯವರ ಆಜ್ಞೆಯಂತೆ ನಿನ್ನ ಕೈಗಳನ್ನು ಕತ್ತರಿಸಿ ಬಿಡುವೆನು. ಬಾಜಕ ನೀಚ ಕೃತ್ಯವ ಗೈಸಿದಿಯ ವಿಧಿಯೇ ಪರದೂಷಣೆಯ ಪರಿಣಾಮದಿ ಪರಿಪರಿ ಹಿಂಸೆಗೆ ಗುರಿಗೈಸಿದೆಯ ವಿಧಿಯೇ ಪರಮಾತ್ಮ, ನಾನು ಎಂದು ಮಾಡದ ಕಾರ್ಯವನ್ನು ಈ ದಿನ ಮಾಡಿಬಿಟ್ಟನಲ್ಲ. ಆ ಬಾಲಕನನ್ನು ನೋಡುತ್ತಿದ್ದರೆ ನನಗೆ ಕನಿಕರವು ಉಂಟಾಗುತ್ತಿತ್ತು. ಆ ಬಾಲಕನ ಕೈಗಳಲ್ಲಿ ರಾಜ ಮುದ್ರಿಕೆಯು ಇತ್ತಲ್ಲ ಪರಮಾತ್ಮ. ನಾನು ಕನಿಕರವಿಲ್ಲದೆ ಆತನ ಕೈಗಳನ್ನು ಕತ್ತರಿಸಿ ಬಿಟ್ಟೆನು. ಆ ಬಾಲಕನನ್ನು ನೋಡಿದರೆ ರಾಜ ಮನೆತನದಂತೆ ಕಾಣುತ್ತಿದ್ದನು. ಅವನ ಯಾವ ಪಾಪ ಕರ್ಮಕ್ಕೆ ಅವನು ಕತ್ತೆಗಳನ್ನು ಕಾಯುತ್ತಿದ್ದನೋ ಏನು. ಆತನ ಕೈಗಳನ್ನು ನೋಡಿದರೆ ಅವನ ತಂದೆ ತಾಯಿಯರು ನನ್ನನ್ನು ಎಷ್ಟು ಶಪಿಸುವರೋ ಪರಮಾತ್ಮ. ನನ್ನನ್ನು ಇಂತಹ ಹೀನ ಕಾರ್ಯಕ್ಕೆ ಗುರಿ ಮಾಡಿದೆಯಾ ದೇವಾ? ಹೀನ ಕಾರ್ಯಕ್ಕೆ ಗುರಿ ಮಾಡಿದೆಯಾ? ಇರಲಿ, ಇದು ದಣಿಯವರ ಆಜ್ಞೆ. ದಣಿಯವರ ಆಜ್ಞೆಯಂತೆ ನಾನು ಮಾಡಿರುವೆನು. ಏನೇ ಬರಲಿ ಸತ್ಯವನ್ನೇ ನಾನು ಸಾಧಿಸುವೆನು ಪರಮಾತ್ಮ. ಪರಮಾತ್ಮ ಅದರುತೆ ಬಲ ತೋಡೆ ಚಲಿಪುದು ಬಲಗಣ್ಣು ಅದರುತೆ ಬಲ ತೋಡೆ ಚಲಿಪುದು ಬಲಗಣ್ಣು
ಉಂಟಾಗುತ್ತಿದೆಯಲ್ಲ. ಇದನ್ನು ನೋಡಿದರೆ ನನ್ನ ಮಗನಿಗಾಗಲಿ ಅಥವಾ ನನ್ನ ಕುಮಾರನಿಗಾಗಲಿ ಏನಾದರೂ ಅನರ್ಥ ಉಂಟಾಗಿರಬಹುದೇ? ಯಾವ ರೀತಿ ತಿಳಿಯಲಿ ನಾನು? ಅದು ಸೂಚನೆಗೆ ಸರಿಯಾಗಿ ನನ್ನ ಮಗನ ವಿಚಾರವೇ ಬಂದಿತು. ಅಯ್ಯ, ಆತನು ಮನೆಗೆ ಬಾರಲಿಲ್ಲ. ಅವನು ಎಲ್ಲಿಗೆ ಹೋಗಿರುವನೆಂಬುದು ತಮಗೆ ತಿಳಿಯದೇನಪ್ಪ? ಅಯ್ಯೋ ಅಯ್ಯೋ, ನನ್ನ ಮಗನು ಹೇಳದೆ ಕೇಳದೆ ಎಲ್ಲಿಗೂ ಹೋಗುವನಲ್ಲ. ಅಯ್ಯ, ನಾನೇ ಅವನನ್ನು ಹುಡಿಕೊಂಡು ಬರುವನಪ್ಪ. ಅಲ್ಲಿಯವರೆಗೂ ನೀನು ಸಮಾಧಾನದಿಂದಿರಪ್ಪ. ಚತುರ, ಎಲ್ಲಿರುವೆ ಕಂದ? ಕುಮಾರ ಚತುರ, ಬೇಗ ಬಾ ಕಂದ, ಬೇಗ ಬಾ ಕಂದ. ಬಾರ, ನಿನ್ನ ತಾಯಿ ನಾನೇನಯ್ಯ. ಈ ಜೀವ ನಿನ್ನದೇನಯ್ಯ. ನಿನ್ನ
ಬೇಗ ಬಾ ಕಂದ, ಬೇಗ ಬಾ ಕಂದ. ಕುಮಾರ ಕಂದ, ಮನಸ್ಸಿಗೆ ಒಂದು ತೋಚದೋ ಏನ ಕಾರ್ಯವಗೈದೆ ಕಡಿದೆ ಕರಗಳ ಬಾಲಕಾನ ಕಡಿದೆ ಕರಗಳ ಬಾಲಕಾನ ಮನದ ದುಗುಡ ಸಹಿಸಲಾರದೆ ಮನದ ದುಗುಡ ಸಹಿಸಲಾಗದೆ ಮನಸ್ಸಿಗೆ ಒಂದು ತೋಚದೋ ಏನ ಕಾರ್ಯವಗೈದೆ ಎಂದು ಗೈಯದ ಕಾರ್ಯವನ್ನು ಎಂದು ಗೈಯದ ಕಾರ್ಯವನ್ನು ಇಂದು ಗೈದು ಪಾಪಿಯಾದನು ಬಾಲಕನ ಹಡೆದ ತಾಯಿಯು ಬಾಲಕನ ಹಡೆದ ತಾಯಿಯು ಎನ್ನ ಶಪಿಸಿ ಶೋಕಿ ಬಾಳೆ ಎನ್ನ ಶಪಿಸಿ ಶೋಕಿ ಬಾಳೆ ಮನಸ್ಸಿಗೆ ಒಂದು ತೋಚದೋ ಏನ ಕಾರ್ಯವಗೈದೆ ಕಂದ, ಎಲ್ಲಿರುವೆ ಕಂದ? ಕುಮಾರ, ಚತುರ, ಯಾರು ತಾಯಿ? ಯಾರು ತಾಯಿ ನೀನು? ಈ ನಿಶರಾತ್ರಿಯಲ್ಲಿ ಯಾರನ್ನು ಹುಡುಕುತ್ತೀರಿ ಅಮ್ಮ? ಅಯ್ಯ, ಈ ದಿನ ಮಧ್ಯಾಹ್ನ ನನ್ನ ಕುಮಾರನು ಈ ಬಾಳೆ ತೋಟಕ್ಕೆ ಬಂದಿದ್ದನಂತೆ. ನಾನು ರಾಮಶಾಸ್ತ್ರಿ ಅವನ ಮನೆಯ ದಾಸಿಯಪ್ಪ. ಆತನನ್ನು ಹುಡುಕಿಕೊಂಡು ನಾನು ಈ ಬಾಳೆ ತೋಟಕ್ಕೆ ಬಂದೆ. ನೀವೇನಾದರೂ ನನ್ನ ಮಗನನ್ನು ನೋಡಿದ್ದೀರೇನಪ್ಪ? ಏನು ಈ ದಿನ ಮಧ್ಯಾಹ್ನ ನಮ್ಮ ಬಾಳೆ ತೋಟಕ್ಕೆ ಬಂದಿದ್ದವನು ನಿನ್ನ ಮಗನೇನಮ್ಮ? ಇದೇನಿದು, ಈತನು ನನ್ನ ಮಗನ ವಿಚಾರವನ್ನು ಹೇಳುತ್ತಿರುವನಲ್ಲ. ಅಯ್ಯ, ನೀವು ನನ್ನ ಮಗನನ್ನು ನೋಡಿದ್ದೀರೇನಪ್ಪ? ಅಮ್ಮ, ಈ ದಿನ ಮಧ್ಯಾಹ್ನ ಒಬ್ಬ ಬಾಲಕನು ನಮ್ಮ ಬಾಳೆಯ ತೋಟಕ್ಕೆ ಬಂದಿದ್ದನಂತೆ. ನಮ್ಮ ಬಾಳೆಯ ತೋಟದಲ್ಲಿ 2 ಚಿಪ್ಪು ಬಾಳೆಹಣ್ಣುಗಳು ಕಾಣೆಯಾಗಿದ್ದವು. ಆದ್ದರಿಂದ ನಾನು ಆ ಹುಡುಗನನ್ನು ಹೋಗಿ ಕೇಳಲು ಅವನು ನಾನು ಕದ್ದಿಲ್ಲ ಎಂದು ಹೇಳಿದನು. ಆಗ ನಾನು ಆತನ ಚೀಲವನ್ನು ನೋಡಲು ಅದರಲ್ಲಿ 2 ಬಾಳೆಹಣ್ಣಿನ ಚಿಪ್ಪುಗಳಿದ್ದವು. ಆಗ ಅದಕ್ಕೆ ಅವನಿಗೆ ನಾನು ನಮ್ಮ ದಣಿಯವರ ಆಜ್ಞೆಯಂತೆ ನಮ್ಮ ದಣಿಯವರ ಆಜ್ಞೆಯಂತೆ ಆತನ ಕೈಗಳನ್ನು ಕತ್ತರಿಸಿ ಬಿಟ್ಟನು ತಾಯಿ, ಕತ್ತರಿಸಿ ಬಿಟ್ಟೆನು. ಹಸುಳೆ ಕಂದನ ಕೈಗಳನ್ನು ಕತ್ತರಿಸಲು ನಿನಗೆ ಮನಸ್ಸಾದರೂ ಹೇಗೆ ಬಂದಿತು? ನೀನೇನು ಮನುಷ್ಯನು, ಕಠೋರ ಹೃದಯಿ, ಪಾಪಿ. ನಾನೇನು ಮಾಡಲಿ ತಾಯಿ? ಅದು ನಮ್ಮ ದಣಿಯವರ ಆಜ್ಞೆ ತಾಯಿ. ಸರಿ, ನನ್ನ ಮಗನ ಎಲ್ಲಿರುವನು ಅದನ್ನಾದರೂ ಬೇಗ ತಿಳಿಸು, ಪಾಪಿ. ತಾಯಿ, ನಾನು ಆತನ ಕೈಗಳನ್ನು ಕತ್ತರಿಸಿದಾಗ ಆ ನೋವುಗಳನ್ನು ತಾಳಲಾರದೆ ಅಮ್ಮ ಅಮ್ಮ ಎಂದು ಆ ಮುದ್ದುಗದ ಮರದಡಿಯಲ್ಲಿ ಮೂರ್ಛೆ ಬಿದ್ದಿರುವನು ನೋಡು ತಾಯಿ. ಕುಮಾರ, ಚತುರ, ಕಂದ ಕಂದ, ಕುಮಾರ, ಇದೇನಿದು ಕಂದ ನಿನ್ನ ಪರಿಸ್ಥಿತಿಯು? ನಿನಗೆ ಬಾಳೆಹಣ್ಣುಗಳನ್ನು ತಿನ್ನುವ ಆಸೆ ಇದ್ದರೆ ನನ್ನನ್ನು ಕೇಳಬಹುದಾಗಿತ್ತಲ್ಲ ಕಂದ. ಈ ರೀತಿ ಕಳ್ಳತನವನ್ನು ಮಾಡಿ ನಿನ್ನ ಕೈಗಳನ್ನು ಕಳೆದುಕೊಂಡೆಯಲ್ಲ ಕಂದ. ಈ ಬಾಧೆಯನ್ನು ನೀನು ಹೇಗೆ ತಾಳಿದೆ ಕಂದ? ಈ ಕಷ್ಟವನ್ನು ನನ್ನಿಂದ ನೋಡಲಾಗದು, ನೋಡ. ಏನಿದೆ ಕುಮಾರ, ಈ ನಿಶರಾತ್ರಿಯಲ್ಲಿ ಇಷ್ಟೊಂದು ಪ್ರಕಾಶಮಾನವಾಯಿತಲ್ಲ?
ಏನಿದು? ಓಹೋ, ಕುಮಾರ, ಏನಿದು? ಈಕೆಯ ಕೊರಳಿನಲ್ಲಿರುವ ಮಾಂಗಲ್ಯವು ಇಷ್ಟೊಂದು ಪ್ರಕಾಶಮಾನವಾಗಿರುವುದಲ್ಲ. ಯಾರಿರಬಹುದು ಈ ತಾಯಿ? ಈಕೆಯನ್ನು ನೋಡಿದರೆ ಮಹಾಪತಿವ್ರತೆ ಎನಿಸುತ್ತಿರುವಳು. ಈಕೆಯು ಈ ದಾಸಿ ಕೆಲಸಕ್ಕೆ ಬಂದಿರುವುದಾದರೂ ಹೇಗೆ? ಈತನ ಮಗನು ಈ ಕಾರ್ಯವನ್ನು ಮಾಡಿರುವುದಾದರೂ ಹೇಗೆ? ಒಂದೂ ತಿಳಿಯುತ್ತಿಲ್ಲವಲ್ಲ. ಅಮ್ಮ, ಯಾರಮ್ಮ ನೀನು? ನಿನ್ನ ಈ ತಾಳಿಯು ಇಷ್ಟೊಂದು ಪ್ರಕಾಶಮಾನವಾಗಿರುವುದಲ್ಲ. ಇದೇನಿದು ವಿಚಿತ್ರ? ನನ್ನ ಮಂಗಳ ಸೂತ್ರವು ನನ್ನ ಪತಿ ಸತ್ಯವ್ರತರಿಗಲ್ಲದೆ ಬೇರೆ ಯಾರಿಗೂ ಗೋಚರಿಸುವಂಥದ್ದಲ್ಲ. ಇವರಿಗೆ ಗೋಚರಿಸಲು ಹೇಗೆ ಸಾಧ್ಯ? ಇದೇನಿದು? ಇವರೇನಾದರೂ ನನ್ನ ಪತಿ? ಈಕೆಯು ನನ್ನ ಹೆಸರನ್ನು ಹೇಳುತ್ತಿರುವಲ್ಲ, ಅಂದರೆ ಈಕೆ ನನ್ನ ಕಾಂತೆ ಚಂದ್ರಹಾಸೆ. ಇಲ್ಲ, ನನ್ನ ಚಂದ್ರಹಾಸೆಯು ಬದುಕಿಲ್ಲ. ಅವಳು ಒಂದೇ ಕಾಡಿನಲ್ಲಿ. ಸ್ವಾಮಿ, ಯಾರು? ಸ್ವಾಮಿ, ಈಕೆ ನನ್ನ ಚಂದ್ರಹಾಸೆ. ಚಂದ್ರಹಾಸೆ ದೇವಿ, ಚಂದ್ರಹಾಸೆ, ನೀನಿನ್ನೂ ಬದುಕಿರುವೆಯಾ ದೇವಿ? ಸ್ವಾಮಿ, ದೇವಿ, ಇದೇನಿದು ಸ್ವಾಮಿ? ಇದೇನು ನಿಮ್ಮ ಕತ್ತಿ ಸ್ವಾಮಿ? ದೇವಿ, ಏನೆಂದು ಹೇಳಲಿ? ಅಂದು ನಾನು ನಿನ್ನನ್ನು ಕಾಡಿನಲ್ಲಿ ಬಿಟ್ಟು ನೀರನ್ನು ತರಲು ಹೋದನಷ್ಟೇ. ಆಗ ನನಗೆ ನೀರು ಗೋಚರಿಸಿತು. ಆಗ ನನ್ನ ವಜ್ರದುಂಗರದಿಂದ ನೀರನ್ನು ತೆಗೆದುಕೊಳ್ಳಲು ಹೋದರೆ ನನ್ನ ವಜ್ರದುಂಗರು ಮಾಯವಾಗಿ ಕತ್ತಲಿನಲ್ಲಿ ನಾನು ದಾರಿಯನ್ನು ತಪ್ಪಿದೆನು. ಸೂರ್ಯೋದಯದ ನಂತರ ನಾವಿರುವ ಸ್ಥಳಕ್ಕೆ ಬಂದು ನೋಡಲು ಅಲ್ಲಿ ನೀನಿಲ್ಲದೆ ನಾನು ಅಲೆದು ಕೊನೆಗೆ ಅಲ್ಲಿ ಒಂದು ರಕ್ತದ ಕಲೆ ಇತ್ತು. ನಾನು ಅದನ್ನು ನಿನ್ನನ್ನು ಯಾವುದೋ ಕ್ರೂರ ಮಗುವು ಕೊಂದಿರಬಹುದೆಂದು ನಾನು ಜೀವನವೇ ಬೇಡವೆಂದು ಕಾಡಿನಲ್ಲಿ ಅಲೆದು ಕೊನೆಗೆ ಸ್ಮಶಾನಕ್ಕೆ ಬಂದೆನು. ಆ ಸ್ಮಶಾನದಲ್ಲಿ ಆ ಕಾವಲುಗಾರರು ನನ್ನನ್ನು ಹೊಡೆದರು ದೇವಿ. ಆ ನಂತರ ಕುರುಬರ ಬೀರಪ್ಪನ ಮನೆಯಲ್ಲಿ ಕತ್ತೆಗಳನ್ನು ಕಾಯ್ದು ಹೋದನು. ಅಲ್ಲಿಯೂ ನನಗೆ ನೆಲೆ ಸಿಗದೆ ಈ ಊರಿನ ರಾಮಶಾಸ್ತ್ರಿಯವರ ಮನೆಯಲ್ಲಿ ತೋಟದ ಕಾವಲುಗಾರನಾಗಿದ್ದೆನು ದೇವಿ. ಈ ದಿನ ನಮ್ಮ ಬಾಲಕನು ಬಾಳೆಹಣ್ಣನ್ನು ಕದ್ದನೆಂದು ತಿಳಿಯದೆ ಅವರ ಕೈಗಳನ್ನು ಕತ್ತರಿಸಿ ಬಿಟ್ಟನು ದೇವಿ. ಇದೇ ನನ್ನ ವೃತ್ತಾಂತ. ದೇವಿ, ನಿನ್ನ ವೃತ್ತಾಂತವೇನು? ಏನಿದು ನಿನ್ನಲ್ಲಿ ಹೇಳು ದೇವಿ. ನಾನು ಸಹ ಅಂದು ನೀವು ಮಧ್ಯರಾತ್ರಿಯಲ್ಲಿ ನನ್ನನ್ನು ಒಂಟಿಯಾಗಿ ಕಾಡಿನಲ್ಲಿ ಬಿಟ್ಟು ಹೋದ ಬಳಿಕ ನಾನು ಮೂರ್ಛಿತಳಾದೆನು ಸ್ವಾಮಿ. ಆ ಅರಣ್ಯದಲ್ಲಿ ಪ್ರಾಣಿಗಳ ಧ್ವನಿಯನ್ನು ಕೇಳಿ ಭಯಪಟ್ಟು ಮೂರ್ಛಿತಳಾದೆನು. ಪುನಃ ಚೇತರಿಸಿಕೊಂಡು ನೋಡಲು ನಾನು ಮೊದಲಿದ್ದ ಸ್ಥಳವೇ ಬದಲಾಗಿತ್ತು ಸ್ವಾಮಿ. ಆಗ ಒಬ್ಬರು ಬ್ರಾಹ್ಮಣರು ನನ್ನನ್ನು ಉಪಚರಿಸಿದರು. ನಂತರ ಅದೇ ಅಡವಿಯಲ್ಲಿ ನನ್ನ ಮಗುವಿನ ಜನನವಾಯಿತು ಸ್ವಾಮಿ. ನಂತರ ನಾವು ಒಬ್ಬ ಹೊರವರ ಮನೆಯಲ್ಲಿ 5 ವರ್ಷಗಳ ತನಕ ಸುಖವಾಗಿದ್ದೆವು. ಆದರೆ ನಾನು ನಂತರ ರಾಮಶಾಸ್ತ್ರಿಯವರ ಮನೆಯಲ್ಲಿ ಕೆಲಸಕ್ಕೆ ಸೇರಿಕೊಂಡೆನು. ಆತನ ನಿರ್ಬಂಧನದಿಂದ ನನ್ನ ಮಗನನ್ನು ಕತ್ತೆಗಳನ್ನು ಕಾಯಲು ಕಳುಹಿಸಬೇಕಾಗಿತ್ತು ಸ್ವಾಮಿ. ನಮಗೆ ಗ್ರಹಚಾರ ಕಾಲವು ಕಾಡುತ್ತಿರುವುದರಿಂದ ಎಲ್ಲ ನಿಂದನೆಗಳು ಬರುತ್ತಿದೆ ಹಾಗೂ ಎಂತಹ ಕಷ್ಟ ಸಂಕಷ್ಟಗಳು ಒದಗಿ ಬರುತ್ತಿದೆ ಸ್ವಾಮಿ. ಹೌದು ದೇವಿ, ಇದೆಲ್ಲವೂ ನಮ್ಮ ಗ್ರಹಚಾರದ ಫಲ. ನಾವು ನಮ್ಮ ಮಗನ ಕೈಗಳನ್ನೇ ಕತ್ತರಿಸಿ ಬಿಟ್ಟನು ತಾಯಿ. ಇದೇನು ನಮ್ಮ ಹಣೆ ಬರವು ಸ್ವಾಮಿ. ದೇವಿ, ನಮ್ಮ ಕರ್ಮ ಫಲದ ಕಾಲವು ಮುಗಿಯುವವರೆಗೂ ನೀನು ನಮ್ಮ ರಾಮಶಾಸ್ತ್ರಿಯವರ ಮನೆಯಲ್ಲಿಯೇ ಕೂಲಿ ಕೆಲಸದವಳಾಗಿರು. ನಾನು ಈ ತೋಟದಲ್ಲೇ ಇರುವೆನು. ನಮ್ಮ ನಿಜ ವೃತ್ತಾಂತವನ್ನು ನಾವು ಯಾರಿಗೂ ತಿಳಿಸುವುದು ಬೇಡ. ಈಗ ಬೆಳಕಾಗುತ್ತಿರುವುದು. ಮಗನನ್ನು ಮನೆಗೆ ಕರೆದುಕೊಂಡು ಹೋಗು, ಉಪಚರಿಸು ದೇವಿ. ನಮ್ಮ ತೋಟದ ಮಾಲೀಕರೇ ಬಂದರು. ಏನಯ್ಯ ಮಾಡ್ತಾ ಇದೀಯಾ ನೀನು? ನಮ್ಮ ಮನೆಗೆ ಬಂದಾಗ ಏನು ಹೇಳಿದೆ? ನನಗೆ ಯಾರಿಲ್ಲವೆಂದು ಹೇಳಿರಲಿಲ್ಲವೇ? ಎಂತಹ ಮೋಸಗಾರನೇ ನೀನು? ಸ್ವಾಮಿ, ನಾನು ಮೋಸಗಾರನಲ್ಲ, ಸುಳ್ಳುಗಾರನೂ ಅಲ್ಲ. ಈಕೆ ನನ್ನ ಸತಿಯು ಚಂದ್ರಹಾಸೆ. ಈತನು ನನ್ನ ಮಗನು. ನಮ್ಮ ಕರ್ಮ ಕಾಲದ ಇದಕ್ಕೋಸ್ಕರ ನಾನು ಈ ದಿನ ನಿಮ್ಮ ಆಜ್ಞೆಯಂತೆ ಅವನ ಕೈಗಳನ್ನು ಕತ್ತರಿಸಿದೆನು. ಇದೇ ವೃತ್ತಾಂತ. ಅಯ್ಯ, ನಿನ್ನ ನಿಜ ವೃತ್ತಾಂತವು ಈ ರಾತ್ರಿ ನನ್ನ ಕನಸಿನಲ್ಲಿ ಗೋಚರವಾಯಿತು. ಈಕೆ ನಿನ್ನ ಹೆಂಡತಿ ಚಂದ್ರಹಾಸೆ ಅಲ್ಲವೇ? ಹೌದು ಸ್ವಾಮಿ. ಈತನು ನಿನ್ನ ಕುಮಾರನಲ್ಲವೇ? ನೀನು ಕಳಿಂಗ ರಾಜ್ಯದ ರಾಜ ಸತ್ಯರಥನಲ್ಲವೇ? ಹೌದು ಸ್ವಾಮಿ. ನಮ್ಮ ಕರ್ಮಫಲದ ಕಾಲವು ಕಳೆಯುವವರೆಗೂ
ತಾವು ನನಗೆ ಒಂದು ಸಹಾಯವನ್ನು ಮಾಡಬೇಕು. ಏನಂದು ಹೇಳು. ನಾನು ಮೊದಲಿನ ಹಾಗೆ ನಿಮ್ಮ ನಿಮ್ಮ ತೋಟದಲ್ಲಿ ಕಾವಲುಗಾರನಾಗಿರುವೆ. ನನ್ನ ಹೆಂಡತಿಯು ನಿಮ್ಮ ಮನೆಯಲ್ಲಿ ಕೆಲಸವನ್ನು ಮಾಡಿಕೊಂಡಿರುವಳು. ಈ ನಿಜ ವೃತ್ತಾಂತವನ್ನು ತಾವು ನಮಗೆ ಒಳ್ಳೆಯ ಕಾಲ ಬರುವವರೆಗೂ ಯಾರಿಗೂ ತಿಳಿಸಬೇಡಿ. ಇದೋ ನಿಮ್ಮನ್ನು ಬೇಡಿಕೊಳ್ಳುವೆನು. ಸರಿಯಪ್ಪ, ಹಾಗೆ ಆಗಲಿ. ನಡೆಯದೇವಿ, ಮಗನನ್ನು ಉಪಚರಿಸುವಂತೆ. ವ್ಯಾಪಾರము చేసుకుని చిల్లర దినసలు అమ్ముతుంది, చిల్లర దినసలు అమ్ముతుంది. ధాన్య మూటలను అమ్మి నేను, అవునండి, ధాన్య మూటలను అమ్మి నేను అపారమైన ధనికుడు అయితిని, అపారమైన ధనికుడు అయితిని. వ్యాపారము చేసుకుని చిల్లర దినసలు అమ్ముతుంది, చిల్లర దినసలు అమ్ముతుంది. బిడ్డ పుట్టినది నా పిల్లముకి, మగ బిడ్డ పుట్టినది. బిడ్డ పుట్టినది నా పిల్లమికి, మగ బిడ్డ పుట్టినది. చుట్టాలు మిలిచి పండగ చేసి, అవునండి, చుట్టాలు పిలిచి పండగ చేసి భోజనం పెట్టాలి, నేను భోజనం పెట్టాలి. వ్యవహారము చేసుకుని చిల్లర దినసలు అమ్ముతుంది, చిల్లర దినసలు అమ్ముతుంది. ನಮಸ್ಕಾರಮ್ಮ, ನಮಸ್ಕಾರಮ್ಮ. ನನ್ನ ಹೆಸರು ಧನ್ಪಾಲ್ ಶೆಟ್ಟಿ ಅಂತ. ನಾನು ಈ ಊರಿಗೆ ದೊಡ್ಡ ಅಂಗಡಿ ಇಟ್ಕೊಂಡಿದ್ದೀನಿ. ನನ್ನ ಅಂಗಡಿಗೆ ದೊಡ್ಡೂರು. ನಾನು ಚೆನ್ನಾಗಿ ವ್ಯಾಪಾರ ಮಾಡಿ 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 ಮಾಡಿಕೊಂಡೇ ಇದ್ದೆ. ಮಕ್ಕಳಾಗಿರಲಿಲ್ಲ. ಸುಮಾರು 50 ವರ್ಷಕ್ಕೆ ಈಗೊಂದು ಮಗು ಆಗಿದೆ. ಅದಕ್ಕೋಸ್ಕರ ಮನೆಯಲ್ಲಿ ಒಂದು ದೊಡ್ಡದು ನಾಮಕರಣ ಮಹೋತ್ಸವ ಮಾಡಬೇಕು ಅಂತ. ಕೆಲಸಕ್ಕೆ ಯಾರೂ ಸಿಗ್ತಾ ಇಲ್ವೇ, ಹೋಗಿ ಯಾರನ್ನಾದ್ರೂ ಕರ್ಕೊಂಬ ಅಂತ ನಮ್ಮ ಇಮಾಮ್ ಸಾಹೇಬಿನ ಕಳಿಸ್ಬೇಕು. ಒರೇ ಇಮಾಮ್, ಒರೇ ಇಮಾಮ್, ಲೇ ಒರೇ ಇಮಾಮ್. आया देखो शत्रु जी, क्या काम करना बोलो जी. आया देखो शत्रु जी, क्या काम करना बोलो जी. उल्टा पलटा करता नहीं, उल्टा पलटा करता नहीं, झटपट बोलो शत्रु जी. आया देखो शत्रु जी, क्या काम करना बोलो जी. मेरे चप्पीना पानी चाहिए, मेरी चे डब्बू साले ले. मेरे चप्पीना पानी चाहिए, मेरी चे डब्बू साले ले. जोर बच्चों को खाना नहीं, जोर बच्चों को खाना नहीं, घर में देखो खुशी नहीं. आया देखो शत्रु जी, क्या काम करना बोलो जी, क्या काम करना बोलो जी, क्या काम करना बोलो जी. ಯಜಮಾನ್ ಹೇಳಿ ಯಜಮಾನ್, ಏನೋ ನಮ್ದು ತುಂಬಾ ಕರೀತಾ ಇದ್ರಿ. ಕೆರಿತಾ ಇದ್ದೆ. ಯಜಮಾನ್, ಯಾವ್ದಾವ್ದು ಹಾಕೊಂಡ್ರೆ ಬಟ್ಟೆಗಳು ಹಂಗೆ ಕೆರ್ಕೋತಾ ಇರ್ಬೇಕಾಗತ್ತೆ. ನಾವು ಒಂದ್ ಸ್ವಲ್ಪ ಕೆರಿಲ್ಲ ಯಜಮಾನ್. ನಾನು ಕರೆದಿದ್ದು ಯಜಮಾನ್, ಈ ಊರಲ್ಲಿ ಯಾವ್ದಾದ್ರು ಒಳ್ಳೆ ಹೆಂಗ್ಸಿದ್ರೆ ನೋಡ. ಏನ್ ಯಜಮಾನ್, ಇವಾಗ ತಾನೇ ಹೆಂಗಸ್ರಿಗೆ ಮಗುಗೆ ಆಗಿದೆ, ನಿಮ್ಗೆ ಆಲ್ರೆಡಿ ಇನ್ನೊಂದು ಹೆಂಗಸ್ರಿಗೆ ಬೇಕು ಯಜಮಾನ್. ನೀನ್ ಹೇಳೋದನ್ನ ನನ್ನ ಹೆಂಡತಿ ಏನಾದ್ರು ಕೇಳಿಸ್ಕೊ. ಅದೇ ಅಮ್ಮವ್ರಿಗೆ ಹೇಳ್ಬಿಟ್ಟು ಯಜಮಾನ್. ನಾನ್ ಕೇಳಿದ್ದು ಮನೆಯಲ್ಲಿ ಕೆಲಸ ಮಾಡಕ್ ಯಾವ್ದಾದ್ರು ಒಳ್ಳೆ ಹೆಂಗ್ಸಿದ್ರೆ ನೋಡು ಅಂತ. ನೀವು ಹಂಗೆಲ್ಲ ಹೇಳ್ಬೇಕು ತಾನೆ, ಬರೀ ಹೆಂಗಸ್ರಿದಾರ ನೋಡು. ನಾನು ಏನೇನೋ ಅನ್ಕೊಂಡ್ಬಿಟ್ಟಿದೆ. ರಾಮಶಾಸ್ತ್ರಿ ಮನೆಯಲ್ಲಿ ಒಬ್ಳು ಹೆಂಗ್ಸಿದಾಳಂತೆ, ಅವಳು ಚೆನ್ನಾಗಿ ಕೆಲಸ ಮಾಡ್ತಾಳಂತೆ. ಕರ್ಕೊಂಬಾರ ಕರ್ಕೊಂಬಾರ. ಸರಿ ಯಜಮಾನ್, ಏನಂತ ಹೇಳ್ಬಿಟ್ಟು ಕರ್ಕೊಂಬರ್ಬೇಕು? ರಾಮಶಾಸ್ತ್ರಿಗೆ ನಾನು ಹೇಳಿದೆ ಅಂತ ಹೇಳು. ರಾಮಶಾಸ್ತ್ರಿಗೆ ನಾನು ಹೇಳಿದೆ ಅಂತ ಹೇಳು. ನೀನ್ ಹೇಳಿದೆ ಅಂತಲ್ಲ ಕಣೋ, ನಾನು ಹೇಳಿದೆ ಅಂತ ಹೇಳು. ಅದೇ ಯಜಮಾನ್, ನೀನ್ ಹೇಳಿದೆ ಅಂತ ಅಲ್ಲ, ನಾನ್ ಹೇಳಿದೆ ಅಂತ ಹೇಳು. ಕೈನಲ್ಲಿ ಏನಿರೋದು? ಕೈಲಿ ಚಾಟಿ ಯಜಮಾನ್. ಕೊಡು ಕೈ ಯಜಮಾನ್. ನಯಾಗೆ ಇದೆ ಯಜಮಾನ್. ಎಷ್ಟುದ್ದ ಇದೆ ಅಂತ ನೋಡ್ತೀನಿ. ಯಜಮಾನ್ ಒದ್ದು ಯಜಮಾನ್.
ಪಿಲ್ಸ್ಕೊಂಡು ವಸ್ತಾ ಕರ್ಕೊಂಬಾವ ಬೀಸಿಡು ಆಗಲಿ ತಾಯಿ. ಅಲ್ಲಿ ನನ್ನ ಮಗು ಮಲಗಿದೆ, ಅದನ್ನು ಸಹ ನೋಡಿಕೋ. ನಾನು ಈಗಲೇ ಬರುವೆ. ಇದೇನಿದು? ಈ ರೀತಿ ವಿಚಿತ್ರವಾಗಿ ಶಬ್ದವಾಗುತ್ತಿದೆಯಲ್ಲ, ಇದೇನಿದು ವಿಚಿತ್ರ? ಅಯ್ಯೋ ಪರಮಾತ್ಮ, ಇದೇನಿದು? ಚಿತ್ರಪಟದಲ್ಲಿ ಬರೆದಿದ್ದ ನವಿಲು ಗೊಂಬೆಯು ಜೀವಗಳನ್ನು ಹೊಂದಿ ರೆಕ್ಕೆಗಳನ್ನು ಒದರುತ್ತಾ ಹಾರಿ ಬಂದು ಮಗುವಿನ ಕೈಯಲ್ಲಿದ್ದ ಕಿಲುಕಿಯನ್ನು ಪುನಃ ಚಿತ್ರಗತವಾಗುತ್ತಿದೆಯಲ್ಲ. ಇದನ್ನು ನೋಡಿದರೆ ಶೆಟ್ಟರ ಹೆಂಡತಿಯು ಬಂದು ಕೇಳಿದರೆ ನಾನು ಏನೆಂದು ಹೇಳುವುದು? ನನ್ನ ಮಾತನ್ನು ಅವರೇನಾದರೂ ನಂಬುವರೆ? ಪರಮಾತ್ಮ, ದಾಸಿ, ಏನಿದು ಶಬ್ದ? ನನ್ನ ಮಗು ಏಕೆ ಅಳುತ್ತಿರುವುದು? ತಾಯಿ, ಮಗುವಿನ ಕೈಯಲ್ಲಿದ್ದ ಗಿಲಿಕೆ ಏನಾಯಿತು? ನವಿಲು ಗೊಂಬೆಯು ಜೀವವನ್ನು ಹೊಂದಿ ರೆಕ್ಕೆಗಳನ್ನು ಒದರುತ್ತಾ ಹಾರಿ ಬಂದು ಮಗುವಿನ ಕೈಯಲ್ಲಿದ್ದ ಗಿಲುಕೇನು ಚಿತ್ರಪಟದಲ್ಲಿದ್ದ ನವಿಲು ಜೀವ ಹೊಂದು ಗಿಲಿಕೆಯನ್ನು ನುಂಗಿದೆ. ನುಂಗಿ ಮಾಯವಾಗಿತ್ತು ತಾಯಿ. ಸುಳ್ಳನ್ನು ಹೇಳ್ಬೇಡ. ಇರು, ನಿನಗೆ ಹೀಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ. ಏಮಂಡಿ, ಏಮಂಡಿ, ಪರಮಾತ್ಮ, ಇಕರಾಂಡಿ, ಏಮಂಡಿ. ತಿಳಿಸ್ತೆ ಅಕ್ಕದ ನಾನ್ ನಿಮ್ಗೆ ಏನಂತ ಹೇಳಿದ್ದೆ? ಏನಂತ? ಮನೆ ಕೆಲಸ ಮಾಡಕ್ ದಾಸಿನ ತಕನೆ ಕರ್ಕೊಂಬರಕ್ ಹೇಳಿದ್ದು. ಹೌದು, ಮಂಚಿ ಹೌದು. ಒಳ್ಳೆ ದಾಸಿ ಕೆಲಸ ಮಾಡಕ್ ಕರ್ದಿದ್ ನಾನು, ಇದಕ್ಕಲ್ಲ. ಏನ್ ಮಾಡಿದಾಳು ಗೊತ್ತಾ ಅವಳು? ಏನ್ ಮಾಡಿದಾಳೆ? ನಮ್ ವಂಶ ಪಾರಂಪರೆಯಿಂದ ಬಂದಿದ್ದಲ್ಲ ಗಿಲ್ಕಿ, ಅದನ್ನ ಕದ್ದು ಚಿತ್ರಪಟದಲ್ಲಿದ್ದ ನವಿಲು ನುಂಗ್ತು ಅಂತ ಹೇಳ್ತಾ ಇದ್ದಾಳ್ರಿ. ನಮ್ಮನೇಲಿ ಅಷ್ಟೊಂದು ಬಂಗಾರ ನೋಡಿ ಸಂತೋಷಕ್ಕೆ ಆ ಥರ ಹೇಳ್ತಾ ಇದ್ದಾಳೆ. ನಾನು ಕೇಳ್ತೀನಿ, ನೀನು ಹೋಗು ಒಳಗಡೆಗೆ. ಯಾಕೆ? ಏನೇ ಆಗ್ಲಿ ನನ್ ಮುಂದೆನೆ ಕೇಳಿ ನೀವು. ಅಯ್ಯೋ, ಹೆಂಗಸರು ಮತ್ತೆ ಕೇಳಬಾರ್ದು. ನಾನು ಕೇಳ್ತೀನಿ, ನೀನು ಹೋಗೋ. ಸರಿ ಸರಿ, ಒಳಗಡೆ ಹೋಗ್ತೀನಿ. ಗಿಲ್ಕಿನೇನಾದ್ರು ತಂದ್ಕೊಟ್ಟಿಲ್ಲ ಅಂದ್ರೆ ನಿನ್ನೆ ಗಿಲ್ಕಿ ಮಾಡ್ಕೊಡ್ತೀನಿ ಮಗು ಕೈಲಿ. ನಾನು ನಾಡ್ಸಕ್ಕಾಗತ್ತೆ ನಿಂಗೆ? ಹೋಗೆ. ಏನಮ್ಮ, ಹೋಗಿ ಹೋಗಿ ನನ್ನ ಮಗುವಿನ ಕೈನಲ್ಲಿದ್ದ ಗಿಲ್ಕಿ ಕದ್ದಿದ್ದಲ್ಲ ಕೊಟ್ಬಿಡಮ್ಮ. ಅವಳು ತುಂಬಾ ಬೇಜಾರು ಮಾಡ್ಕೋತಾಳೆ. ಶೆಟ್ಟರೆ, ನೀವಾದರೂ ನನ್ನ ಮಾತನ್ನು ನಂಬಿ ಶೆಟ್ಟರೆ. ನಿಜವಾಗಿಯೂ ನಾನು ಕದಿಯಲಿಲ್ಲ. ಚಿತ್ರಪಟದ ನವಿಲು ಗೊಂಬೆಯು ಜೀವವನ್ನು ಹೊಂದಿ ರೆಕ್ಕೆಗಳನ್ನು ಒದರುತ್ತಾ ಹಾರಿ ಬಂದು ಮಗುವಿನ ಕೈಯಲ್ಲಿದ್ದ ಗಿಲುಕಿಯನ್ನು ನುಂಗಿದ್ದು ಶೆಟ್ಟರೆ. ಓಹೋ, ನನಗೂ ಕತೆ ಹೇಳ್ತೀಯಾ? ನನ್ನ ಕೋಪ ಬಂದ್ರೆ ಹೆಂಗ್ ಮಾಡ್ತೀನಿ ಗೊತ್ತಾ? ಏನು ಮೋಸವ ಮಾಡಿದೆ ನೀ ಮಾಯಗಾತಿಯೇ ನೀ, ಏನು ಮೋಸವ ಮಾಡಿದೆ ಮಾಯಗಾತಿಯೇ ನೀ, ನಮ್ಮ ಮನೆಯಲ್ಲಿ ನೀನು ಈಗ, ನಮ್ಮ ಮನೆಯಲ್ಲಿ ನೀನು ಈಗ ಕದಿಯಬಹುದೇ ಭ್ರಷ್ಟಳೆ ನೀ, ಏನು ಮೋಸವ ಮಾಡಿದೆ ಮಾಯಗಾತಿಯೇ ನೀ. ನೋಡಿದೆ ನಾನು ಕೋಪ ಹೆಂಗ್ ಮಾಡ್ಕೋತೀನಿ ಅಂತ? ದಯಮಾಡಿ ನನ್ನ ಗಿಲ್ಕೆಯನ್ನು ಕೊಟ್ಬಿಡು. ಶೆಟ್ಟರೆ, ನಿಜವಾಗಿಯೂ ನಾನು ಕದಿಯಲ್ಲ ಶೆಟ್ಟರೆ. ನನ್ನ ಮಾತನ್ನು ನಂಬಿ ಶೆಟ್ಟರೆ. ಒರೆ ಇಮಾ, ಅಯ್ಯೋ ರಾರಾ ಯಜಮಾನ್ ಇರದಿ. ಯಜಮಾನ್, ನೀನೇನ್ చెప్తున్నా? ನೀವೇನು ಹೇಳಿವ್ರಿ? ಒಳ್ಳೆ ಹೆಂಗಸನ್ನ ಕರ್ಕೊಂಬ ಅಂತ ತಾನೆ? ಒಳ್ಳೆ ಹೆಂಗಸ ಕರ್ಕೊಂಬಂದಿನಿಲ್ಲ ಯಜಮಾನ್. ಕರ್ಕೊಂಬಂದಿದ್ಯಲ್ಲ? ಇಲ್ಲ ಯಜಮಾನ್, ನೀವ್ ಹೇಳಿದ್ರಲ್ಲ ರಾಮಾಗೆ ಶಾಸ್ತ್ರಿಗೆ ಮನೆಗೆ ಹೋಗಿ ಕರ್ಕೊಂಡು ಬರಕ್ಕೆ, ಅದೇ ಹೆಂಗಸಿಗೆ ಅದು. ಹೋಗ, ಅವ್ರ ಗಂಡನ ಕರ್ಕೊಂಬರ. ಸರಿ. ಶೆಟ್ಟರೆ, ನನ್ನನ್ನು ಕರೆಸಲು ಕಾರಣವೇನು? ಸುಮ್ಮನೆ ಬೇಜಾರಾಗಿತ್ತು, ಮಾತಾಡೋಣ ಅಂತ ಕರ್ಸ್ನಾಯ. ನಿನ್ನ ಹೆಂಡತಿ ನನ್ನ ಮಗುವಿನ ಕೈನಲ್ಲಿದ್ದ ಗಿಲ್ಕೆಯನ್ನು ಕದ್ದಿದ್ದಾಳೆ ಕಣಯ್ಯ. ಏನು? ನನ್ನ ಹೆಂಡತಿಯು ನಿಮ್ಮ ಮಗುವಿನ ಕೈಯಲ್ಲಿದ್ದ ಗಿಲಿಕೆಯನ್ನು ಕದ್ದಿರೋಣ? ಸರಿ,
ನಾನು ವಿಚಾರಿಸಿನು ಶೆಟ್ಟರೆ. ಬಾ ಬಾ ಬಾ, ಅದೇನು ವಿಚಾರಿಸು ಬೇಗ. ಕಾಂತೆ, ನೀನು ಗಿಲಿಕೆಯನ್ನು ಕದ್ದೆಯಾ? ಕಾಂತೆ ಏಕೆ ನೀನು ಇಂಥ ಈನ ಕಾರ್ಯವ ಗೈಯಬಹುದೇ? ಕಾಂತೆ ಏಕೆ ನೀನು ಇಂಥ ಈನ ಕಾರ್ಯವ ಗೈಯಬಹುದೇ? ಸತ್ಯವಂತಾಳಾಗಿ ನೀನು, ಸತ್ಯವಂತಾಳಾಗಿ ನೀನು ಸತತ ಯಾಗವ ಮಾಡಿ ಅಂದು, ಸತತ ಯಾಗವ ಮಾಡಿ ಅಂದು ಪತಿವ್ರತೆಯು ಎನಿಸಿಕೊಂಡು, ಪತಿವ್ರತೆಯು ಎನಿಸಿಕೊಂಡು ಕಳವಗೈದೆ ಏಕೆ ಇಂದು, ಕಳವಗೈದೆ ಏಕೆ ಇಂದು? ಕಾಂತೆಯೇಗೆ ನೀನು ಇಂಥ ಹೀನ ಕಾರ್ಯವ ಗೈಯಬಹುದೇ? ಕಾಂತೆ, ಪರರ ಸ್ವತ್ತನ್ನು ವಿಷದಂತೆ ಭಾವಿಸಿರುವ ನಾವು ನೀನು ಗಿಲಿಕೆಯನ್ನು ಕದ್ದಿದ್ದು ತಪ್ಪು ದೇವಿ, ಕೊಟ್ಟು ಬಿಡು ದೇವಿ ಅದನ್ನು. ಸ್ವಾಮಿ, ನೀವಾದರೂ ನನ್ನ ಮಾತನ್ನು ನಂಬಿ ಸ್ವಾಮಿ. ನಿಜವಾಗಿಯೂ ಆ ಚಿತ್ರಪಟದ ನವಿಲು ಕಿಲುಕಿರು ನುಂಗಿತು ಸ್ವಾಮಿ. ಪುನಃ ಅದು ಚಿತ್ರಗತವಾಗಿತ್ತು ಸ್ವಾಮಿ. ಇದೇ ಸತ್ಯಾಂಶ. ದೇವಿ, ನನಗೆ ನೀನು ಕದ್ದಿಲ್ಲವೆಂದು ಗೊತ್ತಿದೆ ದೇವಿ. ಆದರೂ ನಾನು ಶೆಟ್ಟರು ಹೇಳಿದರೆಂದು ಕೇಳಿದೆನು ಅಷ್ಟೇ. ಇದೆಲ್ಲವೂ ನಮ್ಮ ಕರ್ಮಫಲವು ಇರಲಿ. ಹೌದು ಸ್ವಾಮಿ. ಶೆಟ್ಟರೆ, ನನ್ನ ಹೆಂಡತಿಯು ಗಿಲಿಕೆಯನ್ನು ಕದಿಯಲು ಇಲ್ಲವಂತೆ, ನೋಡಲು ಇಲ್ಲವಂತೆ. ಚಿತ್ರಪಟದ ನವಿಲೆ ಬಂದು ಆ ಗಿಲಿಕೆಯನ್ನು ಕಚ್ಚಿಕೊಂಡು ಹೋಯಿತಂತೆ. ಇದೇ ಸತ್ಯಾಂಶ. ಮಂತ್ರಿಸಿದ್ರೆ ಮಾವಿನಕಾಯಿ ಉದ್ರಲ್ಲಪ್ಪ. ಒರೆ ಇಮಾಮ್, ಯಜಮಾನ್. ಬಂತ್ರ వానికి చెప్పాలి కదా. అవును, గిల్కి పోయిందా? ఇంకా పోలేదు. ఏడకుండలో ఓడిపోయిందా? గోవిందా. ఏయ్ యజమాన్, గోవిందరా. ఏం రాది? ఏమీ లేదు యజమాన్, ఏమీ లేదు. అవునా? ఏడుకుండల వాడ గోవిందా, గోవిందా. యజమాన్, చూసేమ్రా. యజమాన్, ఏయ్ యజమాన్. ಕಳ್ರು ಬರ್ರಿ, ನಿಮ್ಮನ್ನ ರಾಜಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಬನ್ನಿ ಬನ್ನಿ. ತೆರವಾಯ್ತೆ. ಆಹಾ ಸೈತು ಮನದೊಳಗೆ ಪಂಥವ ಹೋಲುವ ತೆರವಾಯ್ತೆ. ಎಷ್ಟು ಕಷ್ಟವ ಕೊಟ್ಟರು ನಾನು ಗಟ್ಟಿ ಮಾಡಿ ಮನವನವನು, ಎಷ್ಟು ಕಷ್ಟವ ಕೊಟ್ಟರು ನಾನು ಗಟ್ಟಿ ಮಾಡಿ ಮನವನವನು. ಸಡೆಯ ನಾಡದೆ ತಿರುಗುತ್ತಿರುವನು, ಸಡೆಯ ನಾಡದೆ ತಿರುಗುತ್ತಿರುವನು ಭ್ರಷ್ಟ ಸತ್ಯ ಪಾಲನು. ಆಹಾ ಸಹಿಸದು ಮನದೊಳಗೆ ಪಂಥವ ಸೋಲುವ ತೆರವಾಯ್ತೆ, ಪಂಥವ ಸೋಲುವ ತೆರವಾಯ್ತೆ, ಪಂಥವ ಸೋಲುವ ತೆರವಾಯ್ತೆ. ಆಹಾ, ನಾನು ಎಷ್ಟು ಕಷ್ಟವನ್ನು ಕೊಟ್ಟರೂ ಸಹ ಆತನ ಮಗನ ಕೈಗಳನ್ನು ಕತ್ತರಿಸುವುದು ಸಹ ಸತ್ಯವನ್ನೇ ಸಾಧಿಸಿರುವನಲ್ಲ. ಏನು ಮಾಡಲಿ, ಇರಲಿ. ಈಗ ಮತ್ತೊಂದು ಮಾಯನ್ನು ಕಲ್ಪಿಸುವನು. ದನಪಾಲ ಶೆಟ್ಟರ ಮನೆಯಲ್ಲಿ ಮಗುವಿನ ಹುಟ್ಟುಹಬ್ಬ ಆಚರಿಸುವರು. ಚಂದ್ರಹಾಸೆಯನ್ನು ಆತನ ಮನೆಗೆ ಕಳಿಸಿ ಅಲ್ಲಿ ಕಳ್ಳತನದ ಬರುವ ಆರೋಪವನ್ನು ಮಾಡುವೆನು. ಕಳ್ಳತನದ ಆರೋಪವು ಸ್ಥಿರಪಟ್ಟಿತು. ಇರಲಿ, ಇವರನ್ನು ಶಿವರಾತ್ರಿಯ ಆಸ್ಥಾನಕ್ಕೆ ಕರೆದುಕೊಂಡು ನಾನು ಇವರಿಂದಲೂ 3 ಗಳಿಗೆ ರಾಜ್ಯಾಧಿಕಾರ ವಹಿಸಿಕೊಂಡು ಅವರಿಗೆ ಗೌರವದ ಶಿಕ್ಷೆಯನ್ನು ಕೊಡಿಸುವೆನು. ಸಕಲ ಪ್ರಜೆಗಳು ಸುಖದಿ ಬಾಳುವರೆ. ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತೆ. ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತೆ. ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತಾ ಬೆಳೆಗಳೆಲ್ಲ ಹುಲಸಾಗಿ ಫಲಿಸಿ ರಾಜ್ಯದ ಜನರು ನಮ್ಮ ಹಿತವನ್ನು ಬಯಸುತ್ತಿರುವರೆ ಅದನ್ನು ತಿಳಿಸುವಂತರಾಗಿ ಮಾಜದಿ ಪೇಳುವೆ ಸೋಜಿಗದಿಂದಲೇ ರಾಜದ ಪರಿಯ
ಮಹಾಪ್ರಭು. ಅದನ್ನೆಲ್ಲ ಆಲಿಸು ಮಾಗದಿ ಪೇಳುವೆ ಸೋದಿಗದಿಂದಲಿ ರಾಜದ ಪರಿಯ. ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತೈ, ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತೆ, ಬೆಳೆಗಳು ಫಲಿಸಿ ಇಳಿಯೋಳೆಲ್ಲ. ಬೆಳೆಗಳು ಫಲಿಸಿ ಇಳೆಯೊಳೆಲ್ಲ ರಾಜನ್ನೇ ಲಾಲಿಸು ಮಾಗದಿ ಪೇಳುವೆ ಸೋದಿಗದಿಂದಲೇ ರಾಜದ ಪರಿಯ. ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತಾ ಬೆಳೆಗಳೆಲ್ಲ ಹೇರಳವಾಗಿ ಫಲಿಸಿ ಪ್ರಜೆಗಳೆಲ್ಲ ಸುಖ ಸಂತೋಷದಿಂದ ಇರುವರು ಮಹಾಪ್ರಭು. ಮತ್ತೇನಪ್ಪಣೆ? ಬಹಳ ಸಂತೋಷ. ನಿಮ್ಮ ಪೀಠವನ್ನು ಅಲಂಕರಿಸಿ. ಅಪ್ಪಣೆ ಮಹಾಪ್ರಭು. ಮಂತ್ರಿ, ಸೇನಾಧಿಪತಿ, ನಿಮ್ಮ ವಿವರವನ್ನು ತಿಳಿಸಿ. ಪರಿಯ ಪೇಳುವೆ ಈ ಕ್ಷಣ ಬರದಳು ಲಾಲಿಸುಪನಿ ಸೈನ್ಯದ ಪರಿಯ ಪೇಳುವೆ ಈ ಕ್ಷಣ ಬರದಳು ಶೌರ ಪ್ರತಾಪವ ತೋರುತ್ತವರ್ಯ. ಮಹಾಪ್ರಭು, ಶೌರ ಪ್ರತಾಪವ ತೋರುತ್ತವರ್ಯ ಬಲ ಸಡಗರದಲ್ಲಿ ಪಿಡಿಯುತ್ತಲವರ. ಶೌರ ಪ್ರತಾಪವ ತೋರುತ್ತವರ್ಯ ಬಲ ಸಡಗರದಲ್ಲಿ ಪಿಡಿಯುತ್ತಲವರ. ಕರದೌಳ್ ಕಡಗವ ಪಿಡಿಯುತ್ತಲವರ, ಕರದೌಳ್ ಕಡಗವ ಪಿಡಿಯುತ್ತಲವರ. ಚೇರಿಸುವವರ ಶಿರಗಳವ ಲಾಲಿಸುಪನಿ ಸೈನ್ಯದ ಪರಿಯ ಪೇಳುವೆ ಈ ಕ್ಷಣ ಬರದಳು ಮಹಾಪ್ರಭು, ನಮ್ಮ ಸೈನ್ಯವು ಶತ್ರು ಸೈನ್ಯಗಳಿಂದ ಹೋರಾಡಿ ಕಪ್ಪ ಕಾಣಿಕೆಗಳನ್ನು ತರುತ್ತಿರುವರು. ಮತ್ತೇನಪ್ಪಣೆ? ಬಹಳ ಸಂತೋಷ. ನಿಮ್ಮಂತಹ ಮಂತ್ರಿ ಮತ್ತು ಸೇನಾಧಿಪತಿಯನ್ನು ಪಡೆದ ನಾವೇ ಭಾಗ್ಯಶಾಲಿ. ನಿಮ್ಮ ನಿಮ್ಮ ಪೀಠವನ್ನು ಅಲಂಕರಿಸಿ. ಯತಿಗಳು ಬರುತ್ತಿರುವರೆ ಅವರನ್ನು ಗೌರವದಿಂದ ಬರಮಾಡಿ. ಶಂಭೋ ಶಂಕರ, ಶಂಭೋ ಶಂಕರ, ಶಂಭೋ ಶಂಕರ, ಸಾಂಬ ಸದಾ ಶಿವ ಶಂಭೋ ಶಂಕರ. ಅಜ ಹರಿ ವಿನೂತನೆ ಗಜಮುಖ ಜನಕನೆ, ಅಜ ಹರಿ ವಿನೂತನೆ ಗಜಮುಖ ಜನಕನೆ, ಭುಜಗಭೂಷಣನೆ ಸೃಜನರ ಪೊರೆವನೆ, ಭುಜಗಭೂಷಣನೆ ಸೃಜನರ ಪೊರೆವನೆ. ಶಂಭೋ ಶಂಕರ, ಸಾಂಬ ಸದಾ ಶಿವ ಶಂಭೋ ಶಂಕರ. ಶಂಭೋ ಶಂಕರ, ಶಂಭೋ ಶಂಕರ. ಪೂಜ್ಯರಿಗೆ ವಂದಿಸುವೆನು. ರಾಜೇಂದ್ರ, ನಿನಗೆ ಶುಭವಾಗಲಿ. ಪೂಜ್ಯರೇ, ನಿಮ್ಮ ನಿವಾಸ ಯಾವುದು? ಅದು ಅಲ್ಲದೆ ನೀವು ಇಲ್ಲಿ ಬರಲು ಕಾರಣವೇನು ಪೂಜ್ಯರೇ? ರಾಜೇಂದ್ರ, ನನ್ನ ನಿವಾಸವು ಶಕಟಾದ್ರಿ. ನಾನು ಸದಾ ಶಕಟೇಶ್ವರನನ್ನು ಆರಾಧಿಸುತ್ತಾ ಮನಸ್ಸಿಗೆ ಬೇಸರಗೊಂಡು ಸ್ವಲ್ಪ ಕಾಲ ರಾಜ್ಯ ಕಾಲದಲ್ಲಿರಬೇಕೆಂದು ನಿನ್ನ ಬಳಿಗೆ ಬಂದಿರುವೆನು. ಈಗ ನನ್ನ ಅಭಿಲಾಷೆಯನ್ನು ಈಡೇರಿಸುವೆಯಾ? ನಿಮ್ಮ ಅಭಿಲಾಷೆಯನ್ನು ಈಡೇರಿಸುವೆ ಪೂಜ್ಯರೇ. ರಾಜೇಂದ್ರ, ಈಗ 3 ಗಳಿಗೆಯ ಕಾಲ ನಿನ್ನ ಸಿಂಹಾಸನದಲ್ಲಿ ಕುಳಿತು ರಾಜ್ಯ ವಿಚಾರಣೆಯನ್ನು ನೀಡಬೇಕೆಂಬುದು ನನ್ನ ಅಭಿಲಾಷೆ. ನನ್ನ ಅಭಿಲಾಷೆಯನ್ನು ಈಡೇರಿಸುವೆಯಾ? 3 ಗಳಿಗೆ ಮಾತ್ರವಲ್ಲದೆ ತಮಗೆ ಬೇಸರ ಕಳೆಯುವಷ್ಟು ಕಾಲ ನೀವೇ ರಾಜ್ಯಾಡಳಿತವನ್ನು ಮಾಡಬಹುದು ಪೂಜ್ಯರೇ. ಸರಿ, ಸಂತೋಷ. ನಾನು ರಾಜ್ಯ ವಿಚಾರಣೆಯನ್ನು ನೀಡುವಾಗ ನೀನು ನನಗೆ ಮಂತ್ರಿ ಆಗಿರಬೇಕು. ಇಲ್ಲವಾದರೆ ನಿನಗೆ ಘೋರವಾದ ಶಾಪವನ್ನು ಕೊಡುತ್ತೇನೆ. ಅಪ್ಪಣೆ ಮಹಾರಾಜ. ತೆಗೆದುಕೊಳ್ಳಿ ರಾಜಮುದ್ರೆ ಉಂಗುರವನ್ನು.
ಯಾರು? ಧನಪಾಲ ಶೆಟ್ಟರು ಬರುತ್ತಿರುವರೆ, ಅವರನ್ನು ಕರೆ ತನ್ನಿ. ಶೆಟ್ಟರು, ನೀವು ಬರಲು ಕಾರಣವೇನು? ಆಗ್ಬಿಟ್ಟಿದ್ದಾರೆ, ಕೆಳಗಡೆ ಕೂತ್ಕೊಂಡ್ಬಿಟ್ಟಿದ್ದಾರೆ ರಾಜರು, ಯತಿಗಳು ಮೇಲ್ಗಡೆ ಕೂತಿದ್ದಾರೆ. ನಮಗೇನು, ರಾಜರು ಕೂತಿದ್ರೆ. ಮಹಾರಾಜ, ನನ್ನದೊಂದು ವಿಜ್ಞಾಪನೆ ಇದೆ. ಏನದು? ಮಹಾರಾಜ, ನನ್ನ ಮಗುವಿನ ವರ್ಧಂತಿ ಇತ್ತು, ಹೀಗಾಗಿ ಕೆಲಸ ಮಾಡಲು ಈಕೆ ಈ ದಾಸಿಯನ್ನು ಕರೆಸಿದ್ದೆ. ಈಕೆ ಏನು ಮಾಡಿದ್ದಾಳೆ ಗೊತ್ತಾ ಮಹಾಪ್ರಭು? ನನ್ನ ಮಗುವಿನ ಕೈಯಲ್ಲಿದ್ದ ಗಿಲಕಿಯನ್ನು ಕದ್ದಿದ್ದಾಳೆ ಮಹಾಪ್ರಭು. ಸರಿ, ಕಳೆದು ಹೋಗಿದ್ದ ಗಿಲಕಿಯು ಸಿಕ್ಕಿತು ತಾನೆ? ನಾನು ಆಡಿದ ದಾನ ಧರ್ಮದಿಂದ, ನನ್ನ ಹೆಂಡತಿಯ ಪಾತಿವ್ರತ ಪ್ರಭಾವದಿಂದ ಆ ರತ್ನಖಚಿತವಾದ ಗಿಲಕಿ ಸಿಕ್ಕಿತು ಮಹಾಪ್ರಭು. ಏನು? ಪಾತಿವ್ರತದ ಪ್ರಭಾವ? ಹೌದು. ಅದು ಮುಂದೆ ತಿಳಿದು ಬರುವುದು. ನೀನಿನ್ನು ಹೊರಡುವಂತನಾಗು. ಸರಿಯಾದ ಶಿಕ್ಷೆಯನ್ನು ಕೊಡಬೇಕು ಮಹಾಪ್ರಭು. ಏನಮ್ಮ ದಾಸಿ, ಮಗುವಿನ ಕೈಯಲ್ಲಿದ್ದ ಗಿಲಕಿಯನ್ನು ಅಪಹರಿಸಿ ನಿನ್ನ ಗಂಡನ ವಶಕ್ಕೆ ಕೊಟ್ಟಿರುವುದಾಗಿ ದೂರು ಬಂದಿರುವುದು, ಇದಕ್ಕೆ ಏನು ಹೇಳುವೆ? ಪೂಜ್ಯರೇ, ನಿಜವಾಗಿಯೂ ಆ ಚಿತ್ರಪಟದಲ್ಲಿದ್ದ ನವಿಲು ಗೊಂಬೆಯು ಹಾರಿ ಬಂದು ಮಗುವಿನ ಕೈಯಲ್ಲಿದ್ದ ಗಿಲುಕಿಯನ್ನು ನುಂಗಿ ಪುನಃ ಚಿತ್ರಗತವಾಯಿತು ಪೂಜ್ಯರೇ. ಇದೇ ಸತ್ಯಾಂಶ. ಎಂಥ ವಿಚಿತ್ರವಾದ ಹೇಳಿಕೆ! ಚಿತ್ರಪಟದಲ್ಲಿದ್ದ ನವಿಲು ಜೀವವನ್ನು ಹೊಂದಿ ಗಿಲುಕಿಯನ್ನು ನುಂಗಿದರೆ ನಂಬಲು ಸಾಧ್ಯವೇ? ಇರಲಿ ಇರಲಿ. ಏನಯ್ಯ ತೋಟಗಾರ, ಶೆಟ್ಟರ ಸೇವಕನು ನಿನ್ನ ಬಟ್ಟೆಯನ್ನು ಹಿಡಿದು ಎಳೆದಾಗ ಗಿಲುಕಿಯು ನಿನ್ನ ಕಂಕಳಿಂದ ಬಿದ್ದಿದ್ದು ನಿಜ ತಾನೆ? ಇದಕ್ಕೆ ಏನು ಹೇಳುವೆ? ನಿಜ ಸ್ವಾಮಿ. ಶೆಟ್ಟರ ಸೇವಕನು ನನ್ನ ಕೈಗಳನ್ನು ಹಿಡಿದಾಗ ನನ್ನ ಕಂಕುಳಿಂದ ಗಿಲುಕಿಯು ಬಿದ್ದಿತು, ಅದನ್ನು ನಾನು ಕಂಡೆನು. ಸರಿ, ಆ ಗಿಲುಕಿಯು ನಿನ್ನ ಕಂಕುಳಿನಲ್ಲಿ ಹೇಗೆ ಸೇರಿತು? ಚಿತ್ರಪಟದ ನವಿಲು ಹೇಗೆ ಬಂದು ಗಿಲಕಿಯನ್ನು ಕಚ್ಚಿಕೊಂಡು ಹೋಯಿತೋ ಅದೇ ಮಾಯದಲ್ಲಿ ನನ್ನ ಕಂಕುಳಲ್ಲಿ ಬಂದು ಸೇರಿರಬಹುದು. ಇರಲಿ ಇರಲಿ. ಏನಮ್ಮ ದಾಸಿ, ಈಗಲಾದರೂ ನೀನು ಮಾಡಿರೋ ತಪ್ಪನ್ನು ಒಪ್ಪಿಕೊಂಡರೆ ನಿನ್ನನ್ನು ಅಪರಾಧ ಸ್ಥಾನದಿಂದ ಬಿಡುಗಡೆ ಮಾಡುತ್ತೇನೆ. ಇದು ನ್ಯಾಯಸ್ಥಾನ, ಸತ್ಯ ಸನ್ನಿಧಿ. ಪೂಜ್ಯರೇ, ನಿರಪರಾಧಿಯನ್ನು ಅಪರಾಧಿ ಎಂದು ಒಪ್ಪಿಕೊಳ್ಳೆಂದು ಪ್ರೇರೇಪಿಸುವುದು ಧರ್ಮವಲ್ಲ, ನ್ಯಾಯವಲ್ಲ, ನೀತಿಯಲ್ಲ. ಸತ್ಯದ ತೀರ್ಪಿಗಾಗಿಯೇ ನ್ಯಾಯದ ತಕ್ಕಡಿ ಇರುವುದಾದರೆ ಅದು ಅನ್ಯಾಯದ ತೀರ್ಪಿನ ಕಳಂಕದಿಂದ ಮಲಿನವಾಗುವುದು ಲಜ್ಜಾಸ್ಪದ ಪೂಜ್ಯರೇ. ನೀನು ನಿರಪರಾಧಿ ಎನ್ನುವುದಕ್ಕೆ ಸಾಕ್ಷಿ ಏನು? ಪೂಜ್ಯರೇ, ಒಳಗೂ ಹೊರಗೂ ಸರ್ವದಾ ಜಾಗೃತವಾಗಿರುವ ಅಂತರಾತ್ಮನೇ ಸಾಕ್ಷಿ. ಅದನ್ನು ವಂಚಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಪ್ರಾಣವೇ ಹೋಗುವುದಾದರೂ ಕೊನೆ ಉಸಿರಿನಲ್ಲಿಯೂ ಸುಳ್ಳಿನ ಸೋಂಕಿಗೆ ಆಸ್ಪದವಿರುವುದು. ಸತ್ಯವು ಪ್ರಾಣಕ್ಕಿಂತಲೂ ಅಧಿಕವಾದುದು. ಸತ್ಯವನ್ನು ಅರಿಯದ, ನುಡಿಯದ, ಆಚರಿಸದ ಮಾನವ ಜನ್ಮವು ಹಾಸ್ಯಾಸ್ಪದ. ಏನಯ್ಯ ತೋಟಗಾರ, ನೀನಾದರೂ ನಿನ್ನ ಹೆಂಡತಿ ಅಪಹರಿಸಿಕೊಟ್ಟಿರುವುದು ನಿಜವೆಂದು ಒಪ್ಪಿಕೊಳ್ಳುವೆಯಾ ಅಥವಾ ಚಮತ್ಕಾರದ ಮಾತುಗಳಿಂದ ತಪ್ಪಿಸಿಕೊಳ್ಳಲು ಯತ್ನಿಸುವೆಯಾ? ಇದು ನ್ಯಾಯಸ್ಥಾನ, ಸತ್ಯ ಸನ್ನಿಧಿ. ಸ್ವಾಮಿ, ನಾನು ಯಾವಾಗಲೂ ಸತ್ಯವನ್ನೇ ನುಡಿಯುತ್ತೇನೆ. ನನಗೆ ಸಾವಿನ ಭಯವಾಗಲಿ ಇಲ್ಲ ರಕ್ಷಣೆಯ ಆಸೆಯಾಗಲಿ ಯಾವುದೂ ಇಲ್ಲ. ನಾನು ಸತ್ಯವನ್ನೇ ನುಡಿಯುತ್ತಿದ್ದೇನೆ. ಸರಿ, ಹಾಗಾದರೆ ನಿಮಗೆ ಕೊಡುವ ಶಿಕ್ಷೆಗೆ ಗುರಿಯಾಗಿರುವಿರಾ? ಆಗಲಿ ಸ್ವಾಮಿ. ಎಲ್ಲವೋ ಕಳ್ಳ ಕದಿಮರೆ ಅಪಹರಿಸಿದ ಗಿಲಕಿಯನ್ನು ಕದ್ದಿದ್ದು ತಪ್ಪ ಮಾಟುಗಳನ್ನು ಆಡುತ್ತಿರುವರ ಅದಮ ಚೋರರೆ ನಿಮ್ಮಯ ಅದಮ ಚೋರರೆ ನಿಮ್ಮಯ ಮದ ಗರ್ವವ ಮುರಿಯುವೆ ನೀಗ ಬೆದರದೆ ಎನ್ನೆಯ ಸಭೆಯೋ ಬೆದರದೆ ಎನ್ನೆಯ ಸಭೆಯೋ ಮಿತಿ ಮೀರಿ ನಡೆಯುವಿರ ಮೂಡ ಎಲ್ಲವೋ ಕಳ್ಳ ಕದಿಮರೆ, ನಿಮಗೆಂತ ಶಿಕ್ಷೆಯನ್ನು ವಿಧಿಸುವೆನು ನೋಡಿ. ಮಹಾಮಂತ್ರಿ, ಮೊದಲನೆಯ ಅಪರಾಧಿಯಾದ ಈ ದಾಸಿಯು ಕದ್ದಿರುವ ಗಿಲಕಿಯನ್ನು ತಾನು ಕದಿಯಲೇ ಇಲ್ಲವೆಂದು ಸುಳ್ಳನ್ನು ಆಡಿದರಿಂದ ಈಕೆ ನಾಳಿಗೆಯನ್ನು ಕಿತ್ತು ಬಿಡಿ. ಇನ್ನು ಎರಡನೇ ಅಪರಾಧಿಯಾದ ಈಕೆಯ ಗಂಡನು ಕದ್ದಿರುವ ಗಿಲಕಿಯನ್ನು ತಾನು ನೋಡಲೇ ಇಲ್ಲವೆಂದು ಸುಳ್ಳನ್ನು ಆಡಿದ್ರ ಈತನ ಕಣ್ಣುಗಳನ್ನು ಕಿತ್ತು ಬಿಡಿ. ಅನಂತರ ಇವರನ್ನು ಅರಣ್ಯಕ್ಕೆತ್ತು ಬಿಡಿ. ಶಂಭೋ ಶಂಕರ, ಶಂಭೋ ಶಂಕರ. ಇದೆಂತಹ ಶಿಕ್ಷೆ ದೇವಿ! ಜಗತ್ತಿಗೆ ಜ್ಯೋತಿ ಸ್ವರೂಪವಾದ ಕಣ್ಣನ್ನು ಕೀಳುವುದೇ, ಮಾತನಾಡುವ ನಾಲಿಗೆಯನ್ನು ಕೀಳುವುದೇ, ಏನು ದೇವಿ ಇದು? ಇದೆಲ್ಲವೂ ನಮ್ಮ ಕರ್ಮಫಲ. ನಾನು ಬಂದ ಕಾರ್ಯವೂ ಆಯಿತು, ಕಾಲವೂ ಮುಗಿದಿತು. ತೆಗೆದುಕೋ ರಾಜಪುತ್ರ ಎಂಬುವರನ್ನು. ನಿನಗೆ ಶುಭವಾಗಲಿ. ಮಂತ್ರಿ, ಮಹಾಪ್ರಭು, ಇವರನ್ನ ಸೆರೆಮನೆಗೆ ಕರೆದುಕೊಂಡು ನಡಿ.
ಶಿಕ್ಷೆಯನ್ನು ವಿಧಿಸುವ. ಅಪ್ಪಣೆ ಮಹಾಪ್ರಭು. ವಿಧಿಯೇ ಹೀಗೆ ಮಾಡಿದೆಯೋ, ಕಣ್ಣು ಕಾಣದ ಕುರುಡ ನಾನು ಎಂದ ಸತಿಯು ಮೂಕಿಯಾದಳು. ಕಣ್ಣು ಕಾಣದ ಕುರುಡ ನಾನು ಎನ್ನ ಸತಿಯು ಮೂಕಿಯಾದ ಮೊಂಡನಾದ ನನ್ನ ಮಗನು, ಮೊಂಡನಾದ ನನ್ನ ಮಗನು ಎಂತ ಶಿಕ್ಷೆಗೆ ಗುರಿಯಾದೆ. ಅಯ್ಯೋ ವಿಧಿಯೇ ಹೀಗೇಕೆ ಮಾಡಿದೆಯೋ. ಪರಮಾತ್ಮ ಶನಿದೇವ, ಅಂದು ನನ್ನ ರಾಜಸಭೆಗೆ ಬಂದು ನಿನ್ನ ಕಣ್ಣಿನಲ್ಲಿ ರಕ್ತವನ್ನು ಧಾಣಿಸುವೆನೆಂದು ಹೇಳಿ ಇಂದು ನನ್ನ ಕಣ್ಣಿನಲ್ಲಿ ರಕ್ತವೇ ಬರುವಂತಾಯಿತಲ್ಲ ಪರಮಾತ್ಮ. ನನ್ನ ಜೊತೆಗೆ ನನ್ನ ಹೆಂಡತಿ ನನ್ನ ಮಗನೂ ಸಹ ಶಿಕ್ಷೆಯನ್ನು ಅನುಭವಿಸುವಂತಾಯಿತೆ ಪರಮಾತ್ಮ. ಇನ್ನು ನೀನೇ ನಮಗೆ ದಾರಿ ತೋರಿಸಬೇಕು. ಕಂದ ಬಾಪ, ಇಲ್ಲಿ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಳ್ಳೋಣ. ಈ ಬಾಧೆಯನ್ನು ತಾಳಲಾರೆನು ನಾನು. ಅಯ್ಯೋ ಪರಮಾತ್ಮ. ಆಡುವುದು ಆಡುವುದು ಅಲ್ಲಿ ಇಲ್ಲಿ ತಿರುಗುವುದು, ಆಡುವುದು ಆಡುವುದು ಅಲ್ಲಿ ಇಲ್ಲಿ ತಿರುಗುವುದು, ಬೇಡಿ ಬಂದ ಜನರಿಗೆಲ್ಲ ಒಳ್ಳೆ ಕಥೆ ಹೇಳುವುದು, ಬೇಡಿ ಬಂದ ಜನರಿಗೆಲ್ಲ ಒಳ್ಳೆ ಕನಿ ಹೇಳುವುದು. ಬದುಕಯ್ಯ ನನ್ನ ಬದುಕಯ್ಯ, ಬೇಡ ಕುಲ ಬೆಳ್ಳಿ ಕುಲ ಬೆಳ್ಳಿನಲ್ಲೇ ನನ್ನ ನೆಲೆ, ಬೇಡ ಕುಲ ನನ್ನ ಕುಲ ಬೆಳ್ಳಿನಲ್ಲೇ ನನ್ನ ನೆಲೆ. ಈಡು ಜೋಡು ಇಲ್ಲದ ಕೊರವಂಜಿ ನಾನಯ್ಯ, ಅಯ್ಯ ಕೇಳಯ್ಯ. ಕಣಿಯವೋ ಕಣಿ. ಅಯ್ಯಯ್ಯೋ, ಯಾರೀ 3 ಜನ ಹಿಂಗೆ ಕೂತವ್ರಲ್ಲ? ಅಯ್ಯಯ್ಯೋ, ಈ ಹುಡುಗಂಗೆ ನೋಡಿದ್ರೆ ಕೈ ಕತ್ತರಿಸ್ಬಿಟ್ಟವ್ರೆ. ಅಯ್ಯಯ್ಯೋ, ಈ ಅಪ್ಪಂಗೆ ನೋಡಿದ್ರೆ ಕಣ್ ಕಿತ್ತಾಕ್ಬಿಟ್ಟವ್ರಲ್ಲಪ್ಪ. ಈ ಅವ್ವಂಗೆ ನೋಡಿದ್ರೆ ನಾಲ್ಗೆ ಕತ್ತರಿಸ್ಬಿಟ್ಟವ್ರೆ. ಬನ್ನಿ ಏನಾಯ್ತಂತ ಕೇಳೋಣ. ಯಾರಪ್ಪ ನೀವು? ಯಾಕಪ್ಪ ಹಿಂಗೆ ಕೂತಿದ್ದೀರಾ? ತಾಯಿ, ನಮ್ಮನ್ನು ಈ ರಾಜ್ಯದ ಅರಸರು ನಮಗೆ ಈ ಶಿಕ್ಷೆಯನ್ನು ನೀಡಿದ್ದಾರೆ ತಾಯಿ. ಈ ನೋವನ್ನು ತಾಳಲಾರೆವು ತಾಯಿ, ಈ ನೋವನ್ನು ತಾಳಲಾರೆನು. ಅಯ್ಯಯ್ಯೋ, ನೋಡಕ್ ಬೇರೆ ಪಾಪ ಅನ್ನಿಸ್ತವ್ರೆ. ಅಯ್ಯೋ, ಬೇಜಾರು ಮಾಡ್ಕೋಬೇಡ ಕಣಪ್ಪ, ನನ್ನ ಹತ್ರ ಕೆಲವು ಔಷಧಿಗಳಿವೆ, ಅದನ್ನಾದ್ರೂ ಹಾಕ್ತೀನಿ ನಿಮ್ಗೆ. ಆಗಲಿ ತಾಯಿ. ಆಹಾ ಆಹಾ, ನೀನು ಕೊಟ್ಟ ಔಷಧಿಯಿಂದ ನಮ್ಮ ನೋವೆಲ್ಲವೂ ಮಾಯವಾಯಿತು ತಾಯಿ. ಯಾರು ತಾಯಿ ನೀನು? ನಾನು ಈ ಕಾಡಲ್ಲಿರೋ ಕೊರವಂಜಿ ಕಣಪ್ಪ, ನಾನಿನ್ನು ಹೋಗಿ ಬರುವೇನಯ್ಯ. ನಿನಗೆ ಒಳ್ಳೆಯದಾಗಲಿ ತಾಯಿ, ನಿನಗೆ ಒಳ್ಳೆಯದಾಗಲಿ. ಸಿಕ್ಕಿದನಗೆ ಆರ ಸಿಕ್ಕಿದನಗೆ ಆರ ಮುಕ್ಕುವೆನು ನಾಯಿವರ ಸೊಕ್ಕಿನರಿನು ನಾನೀಗ, ಸೊಕ್ಕಿನರಿನು ನಾನೀಗ ತಿಂದು ತೇಗುವೆನು ಇವರ ಸಿಕ್ಕಿತನಗೆ ಬಾಳ ತಿಂಡಿ ತೆಕ್ಕೆ ಹಿಡಿದು ಇವರ ಹಿಂಡಿ, ಸಿಕ್ಕಿತನಗೆ ಬಾಳ ತಿಂಡಿ ತೆಕ್ಕೆ ಹಿಡಿದು ಇವರ ಇರುವೆನು ರಕ್ತವ ಬಗೆದು ತಿನ್ನುವೆ ಕೊಬ್ಬನು, ಈರುವೆನು ರಕ್ತವ ಬಗೆದು ತಿನ್ನುವೆ ಕೊಬ್ಬನು ಕೊಬ್ಬನು ಕೊಬ್ಬನು. ಆಹಾ, ಇಲ್ಲಿ 3 ಜನ ನರಮಾನವರು ಕುಳಿತಿರುವರು. ಇವರನ್ನು ಒಂದೊಂದೇ ತುತ್ತಿಗೆ ತಿಂದು ತೇಗುವೆನು. ಕಂದ, ಏನಪ್ಪ ಇದು? ಇಷ್ಟು ಭೀಕರವಾದ ಸದ್ದಾಗುತ್ತಿದೆಯಲ್ಲ. ಭೂತವೇ ಬರಲಿ ಬಿಡು,
ಅದು ನಮ್ಮನ್ನು ತಿಂದು ಅದರ ಹಸಿವನ್ನು ನೀಗಿಸಿಕೊಳ್ಳಲಿ. ಆಹಾ ಧೀರನ ಶೂರನ ದಾರುಣಿಯಳು, ಧೀರನ ಶೂರನ ದಾರುಣಿಯಳು, ಹೀರುವನು ರಕ್ತವ ಸುಲಭದಿಂದಲೇ, ಹೀರುವನು ರಕ್ತವ ಸುಲಭದಿಂದಲೇ. ಆಹಾ 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 ನರರ ಬಿಡಿದು ಶಿರವ ಮುರಿದು ಬಗೆದುಕೊಳ್ಳುವೆ, ನರರ ಬಿಡಿದು ಶಿರವ ಮುರಿದು ಬಗೆದುಕೊಳ್ಳುವೆ, ತಿಂದು ತಿವರ ಮುದ ದಿನ ಹರುಷಗೊಳ್ಳುವೆ, ತಿಂದು ತಿವರ ಮುದ ದಿನ ಹರುಷಗೊಳ್ಳುವೆ. ಆಹಾ 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 ವಂದಿಸುವೆನು ನಿಮಗೀಗ ರಾಜ, ವಂದ್ಯ ಸತ್ಯವ್ರತ ರಾಜ. ಪೊಂದಿದೆನು ನಾನಿಂದು, ಪೊಂದಿದೆನು ನಾನಿಂದು ನಿಮ್ಮಯ ದಯದಿಂದ ನನ್ನ ಹಿಂದಿನ ಜನುಮ. ಅಯ್ಯ, ಯಾರು ನೀನು? ನಮ್ಮನ್ನು ತಿನ್ನಲು ಬಂದು ಏನು ಮಾಡುತ್ತಿರುವೆ ಈಗ? ಅಯ್ಯ, ನಾನು ಸುನಾದನೆಂಬ ಯಕ್ಷನು ನಿಮ್ಮನ್ನು ತಿನ್ನಲು ಬಂದಿದ್ದೆನು. ಆದರೆ ನಿಮ್ಮಿಂದ ನನ್ನ ಶಾಪ ವಿಮೋಚನೆ ಆಯಿತು. ನಾನಿನ್ನು ಹೋಗಿ ಬರುತ್ತೇನೆ. ಅಯ್ಯ, ಶ್ರೀಹರಿಯ ಕೃಪೆಯಿಂದ ನಿನ್ನ ಶಾಪ ವಿಮೋಚನೆ ಆಯಿತು. ನಿನಗೆ ಒಳ್ಳೆಯದಾಗಲಿ, ಹೋಗಿ ಬಾ. ದೇವಿ ಬಾ, ಹೋಗೋಣ. ಮಾಯವು ತಿಳಿಯದು ಈ ಜಗದಿ, ವೀರರಾಗಲಿ ಶೂರರಾಗಲಿ, ವೀರರಾಗಲಿ ಶೂರರಾಗಲಿ, ಅರಸರೇ ಆಗಲಿ ಯಾರಿಗೂ ಬಿಡದು, ಅರಸರೇ ಆಗಲಿ ಯಾರಿಗೂ ಬಿಡದು, ಮಾಯವು ತಿಳಿಯದು ಈ ಜಗದಿ, ಈ ಜಗದಿ, ಈ ಜಗದಿ. ಸತ್ಯಸಂಧನಾಗಿ ರಾಜ್ಯಭಕ್ತನಾಗಿ ರಾಜ್ಯವನ್ನಾಳುತ್ತಿದ್ದ ಸತ್ಯವ್ರತ ಮಹಾರಾಜರು ಅರ್ಧ ರಾತ್ರಿಯಲ್ಲಿ ರಾಣಿಯೊಡನೆ ಕಣ್ಮರೆಯಾದರು. ನಾನು ಸಹ ಕಳಿಂಗಪುರವನ್ನು ಬಿಟ್ಟು ಶಿವಪುರಕ್ಕೆ ಬಂದು ಕುಲುಮೆಟ್ಟು ಜೀವನ ನಡೆಸಿದರು. ಈಗ ಕೆಲಸಕ್ಕೆ ಆಳುಗಳಿಲ್ಲದೆ ಕೆಲಸ ನಿಂತು ಹೋಗಿದೆ. ಇಲ್ಲಿ ಯಾರಾದರೂ ಹೊಸಬರು ಬರುವವರು ನೋಡುವೆ. ದೇವಾದಿದೇವ ನ್ಯಾಯವೇ ದೇವಾ, ನ್ಯಾಯವೇ ದೇವಾ, ದೇವಾದಿದೇವ ನ್ಯಾಯವೇ ದೇವಾ. ಅಂಗಹೀನರ ಮಾಡಿದೆ, ಬಹುಭಂಗಕ್ಕೆ ಗುರಿ ಮಾಡಿದೆ, ಅಂಗಹೀನರ ಮಾಡಿದೆ, ಬಹುಭಂಗಕ್ಕೆ ಗುರಿ ಮಾಡಿದೆ. ತಾಳಲಾರೆನು ಮಾರೆಯ ಪನ್ನಂಗ ಶಯನ ಪಾಲಿಸಯ್ಯ, ತಾಳಲಾರೆನು ಮಾರೆಯ ಪನ್ನಂಗ ಶಯನ ಪಾಲಿಸಯ್ಯ. ನ್ಯಾಯವೇ ದೇವಾ, ದೇವಾದಿದೇವ ನ್ಯಾಯವೇ ದೇವಾ. ಅಯ್ಯ, ಯಾರಯ್ಯ ನೀವು ಹೀಗೇಕೆ ಭಿಕ್ಷೆ ಬಿಡುತ್ತಿರುವರೆ? ಅಯ್ಯ, ನಾನೊಬ್ಬ ಕಣ್ಣು ಕಾಣದ ಕುರುಡನು. ಈಕೆಯೂ ನನ್ನ ಸತಿಯು, ಈಕೆಯೂ ಮಾತನಾಡದ ಮೂಗಿಯು, ಇನ್ನು ನನ್ನ ಕಂದನು ಕೈಗಳಿಲ್ಲದ ಮೊಂಡನು. ನಾವು ಯಾವ ಕೆಲಸಕ್ಕೂ ಆಗದವರಪ್ಪ. ಅಯ್ಯ, ನಿನ್ನ ಮಗನು ಕೈಗಳಿಲ್ಲದ ಮೊಂಡನು, ಇಲ್ಲಿರುವ ವಸ್ತುಗಳಿಗೆ ಕಾವಲು ಕಾಯಲಿ. ಇನ್ನು ನಿನ್ನ ಹೆಂಡತಿಯು ನಾಲಿಗೆ ಇಲ್ಲದ ಮೂಗಿಯಾದ ಕಾರಣ ಕಾದ ಕಬ್ಬಿಣವನ್ನು ಚಿಮಟಿಕೆಯಿಂದ ಬಡಿಯಲಿ. ಇನ್ನು ನೀನು ಕಣ್ಣುಗಳು ಇಲ್ಲದ ಕುರುಡನು, ಆದ್ದರಿಂದ
ಕುಳಿತಲ್ಲೇ ತಿಥಿಯನ್ನು ಹೇಳಿ. ಇಷ್ಟೇ ಕೆಲಸ, ಇಷ್ಟು ಕೆಲಸವನ್ನು ಮಾಡಿಕೊಂಡಿದ್ದರೆ ನಿಮಗೆ ಕಾಲ ಕಾಲಕ್ಕೆ ಊಟವನ್ನು ಕೊಡುತ್ತೇನೆ. ನೀವು ಅವಕಾಶವನ್ನು ಮಾಡಿಕೊಟ್ಟರೆ ನಾನು ನೀವು ಹೇಳಿದ ಕೆಲಸವನ್ನು ಮಾಡಿಕೊಂಡಿರುವೆನು ಸ್ವಾಮಿ. ಅಯ್ಯ, ಈ ದಿನ ಶ್ರಾವಣ ಶನಿವಾರ, ಪ್ರಪ್ರಥಮದಲ್ಲಿ ಶ್ರೀ ಶನಿದೇವರನ್ನು ಪ್ರಾರ್ಥಿಸಿ ಕೆಲಸವನ್ನು ಪ್ರಾರಂಭಿಸೋಣ. ಏನು, ನೀವು ಸಹ ಶನಿದೇವರನ್ನು ಪೂಜಿಸುವರೇ? ಹೌದು ಸ್ವಾಮಿ, ನಮಗೂ ಒಂದು ಅವಕಾಶವನ್ನು ಕೊಡಿ, ನಾವು ನಿಮ್ಮ ಜೊತೆಯಲ್ಲೇ ಬಂದು ಶನಿದೇವರ ಸೇವೆಯನ್ನು ಮಾಡುವೆವು. ಅದಕ್ಕೇನೆ ಅಂತೆ, ಬನ್ನಿ ಪ್ರಾರ್ಥಿಸುವ. ಜಯ ಜಯ ಮಂಗಳ ಶನಿದೇವ, ಜಯ ಶುಭ ಮಂಗಳ ಶನಿದೇವ. ಜಯ ಜಯ ಮಂಗಳ ಶನಿದೇವ, ಜಯ ಶುಭ ಮಂಗಳ ಶನಿದೇವ. ಅನಾಥರಾದೆವು ಶನಿದೇವ, ಅನಾಥರಾದೆವು ಶನಿದೇವ. ಆದರಿಸೆಮ್ಮನು ಶನಿದೇವ, ಆದರಿಸೆಮ್ಮನು ಶನಿದೇವ. ಜಯ ಜಯ ಮಂಗಳ ಶನಿದೇವ, ಜಯ ಶುಭ ಮಂಗಳ ಶನಿದೇವ. ತಂದೆ ತಾಯಿಯು ನೀವೇ ಶನಿದೇವ, ಬಂಧು ನೀವೇ ಶನಿದೇವ. ಬಂಧುಗಳೆನಿಸದೆ ಶನಿದೇವ, ಬಂಧುಗಳೆನಿಸದೆ ಶನಿದೇವ. ಬಂಧನ ಹರಿಸಯ್ಯ ಶನಿದೇವ, ಬಂಧನ ಹರಿಸಯ್ಯ ಶನಿದೇವ. ಜಯ ಜಯ ಮಂಗಳ ಶನಿದೇವ, ಜಯ ಶುಭ ಮಂಗಳ ಶನಿದೇವ. ಜಯ ಶುಭ ಮಂಗಳ ಶನಿದೇವ, ಜಯ ಶುಭ ಮಂಗಳ ಶನಿದೇವ. ಸ್ವಾಮಿ, ಅಯ್ಯ, ನಮಗೆ ಈ ದಿನ ಒಂದು ಅವಕಾಶವನ್ನು ಕೊಡಿ. ನಾವು ಭಿಕ್ಷಾಟನೆಯನ್ನು ಮಾಡಿ ಶನಿದೇವರ ಹೆಸರಿನಲ್ಲಿ ಅನ್ನದಾನವನ್ನು ಮಾಡುವೆವು. ನಮಗೊಂದು ಅವಕಾಶವನ್ನು ಕೊಡಿ. ನಿಮಗೆ ಶುಭವಾಗಲಿ, ಹೋಗಿ ಬನ್ನಿ. ಮಕ್ಕಳೆತ್ತ ತಾಯಿಗಳಿರ ಧರ್ಮವ ಮಾಡಿರಿ, ದಯ ತೋರಿ ಬನ್ನಿರಿ. ಓ ಅಯ್ಯ ಅಮ್ಮಯ್ಯ, ಮಕ್ಕಳೆತ್ತ ತಾಯಿಗಳಿರ ಧರ್ಮವ ಮಾಡಿರಿ, ದಯ ತೋರಿ ಬನ್ನಿರಿ. ಕಣ್ಮಡಿಲ್ಲದ ತಂದೆಯನ್ನು ಮಾತನಾಡದ ಮಾತೆಯನ್ನು, ಕಣ್ಮಡಿಲ್ಲದ ತಂದೆಯನ್ನು ಮಾತನಾಡದ ಮಾತೆಯನ್ನು ಪಡೆದ ಬಾಲಕನ ನಿಂದು ಕೈಗಳಿಲ್ಲದ ಮಂಡನೋ, ಕೈಗಳಿಲ್ಲದ ಮಂಡನೋ. ಕಣ್ತುಂಬ ನೋಡಿರಿ, ದಯ ತೋರಿ ಬನ್ನಿರಿ, ಧರ್ಮವ ಮಾಡಿರಿ, ಧರ್ಮವ ಮಾಡಿರಿ. ಓ ಅಯ್ಯ ಅಮ್ಮಯ್ಯ, ಮಕ್ಕಳೆತ್ತ ತಾಯಿಗಳಿರ ಧರ್ಮವ ಮಾಡಿರಿ, ದಯ ತೋರಿ ಬನ್ನಿರಿ. ಈ ನನ್ನ ಬಾಳಿನಲ್ಲಿ, ಈ ನನ್ನ ಜೀವನಕ್ಕೆ, ಈ ನನ್ನ ಬಾಳಿನಲ್ಲಿ, ಈ ನನ್ನ ಜೀವನಕ್ಕೆ ಬೇರೊಂದು ಗತಿಯ ಕಾಣೆ, ಮತ್ತೊಂದು ದಾರುತ್ತಿವೆ, ಮತ್ತೊಂದು ದಾರುತ್ತಿವೆ. ಕಣ್ತುಂಬ ನೋಡಿರಿ, ದಯ ತೋರಿ ಬನ್ನಿರಿ, ಧರ್ಮವ ಮಾಡಿರಿ, ಧರ್ಮವ ಮಾಡಿರಿ. ಓ ಅಯ್ಯ ಅಮ್ಮಯ್ಯ, ಮಕ್ಕಳೆತ್ತ ತಾಯಿಗಳಿರ ಧರ್ಮವ ಮಾಡಿರಿ, ದಯ ತೋರಿ ಬನ್ನಿರಿ. ಯಾರ ಕೇಳಲಿ ಸಹಿಸಲಾರೆ ಸಂಕಟವಾ,
ಮಾಡಲಿ ಯಾರ ಕೇಳಲಿ ಸಹಿಸಲಾರೆ ಸಂಕಟವ ಇಂದು ಯನಗೆ ದೇಹದೋಳು ಇಂದು ಯನಗೆ ದೇಹದೋಳು ಸಹಿಸಲಾರೆ ಸಂಕಟವ. ಮಂತ್ರಿ, ಪ್ರಭು, ಈ ದಿನ ನನ್ನ ಉದರದಲ್ಲಿ ಬಾಧೆಯೂ ಉಂಟಾಗಿದೆ. ಇದಕ್ಕೆ ಕಾರಣವೇನಿರಬಹುದು? ಮಹಾಪ್ರಭು, ಈ ವಿಷಯವನ್ನು ನಾವು ತಿಳಿಯಬೇಕಾದರೆ ನಮ್ಮ ಅರಮನೆಯ ರಾಜ ಪುರೋಹಿತರಿಂದ ಕೇಳಿ ತಿಳಿಯಬೇಕು ಮಹಾಪ್ರಭು. ಹೌದಾ? ಅವರನ್ನು ಬರಮಾಡಿಕೊಳ್ಳಿ. ಯಾರಲ್ಲಿ? ನಮ್ಮ ಅರಮನೆಯ ರಾಜ ಪುರೋಹಿತರನ್ನು ಬರಮಾಡಿ ಪೂಜ್ಯರಿಗೆ ವಂದಿಸುವೆನು. ಮಹಾರಾಜ, ನಮ್ಮನ್ನು ಕರೆಸಿದ ಕಾರಣವೇನು? ಪೂಜ್ಯರೇ, ಈ ದಿನ ನನ್ನ ಉದರದಲ್ಲಿ ಬಾಧೆಯೂ ಉಂಟಾಗಿದೆ. ಇದಕ್ಕೆ ಕಾರಣವೇನಿರಬಹುದು? ಮಹಾರಾಜ, ಹಿಂದೆ ನಿಮ್ಮ ಸಿಂಹಾಸನದಲ್ಲಿ ಕುಳಿತ ಯತಿಯು ಮಾಯಾ ಋಷಿಯಂತಿರುವುದು. ಅವರ ಆಜ್ಞೆಯಂತೆ ನೀವು ನಿರಪರಾಧಿಗಳಿಗೆ ಘೋರ ಶಿಕ್ಷೆಯನ್ನು ಕೊಟ್ಟಿರುವಿರಿ. ಆ ಪಾಪದ ಜ್ವಾಲೆಯು ನಿಮ್ಮನ್ನು ಆವರಿಸಿದೆ ಮಹಾರಾಜ. ಆಗಿದ್ದು ಆಗಿ ಹೋಯಿತು. ಇದಕ್ಕೆ ಪರಿಹಾರವೇನು? ಮಹಾರಾಜ, ಇದನ್ನು ಪರಿಹರಿಸಿಕೊಳ್ಳಬೇಕಾದರೆ ನಾಳೆ ನಿಮ್ಮ ವರ್ಧಂತಿಯಲ್ಲಿ ಒಂದು ಧರ್ಮಚಿಂತನವನ್ನು ಏರ್ಪಡಿಸಿ ಅದರಲ್ಲಿ ನಿಮ್ಮ ಸಮತೂಕವಾದ ಬಂಗಾರವನ್ನಿಟ್ಟು ಆ ಬಂಗಾರವನ್ನು ಧರ್ಮಶೀಲರು ಯಾರೇ ಆಗಲಿ ಒಂದು ಕಮಲ ಪುಷ್ಪದಿಂದ ಸಮತೂಗಿಸುವರೋ ಅವರಿಗೆ ಬಂಗಾರವನ್ನು ದಾನವನ್ನಾಗಿ ಕೊಡಿ. ಇದರಿಂದ ನಿಮ್ಮ ಪಾಪವು ಪರಿಹಾರ ಆಗುವುದು ಮಹಾರಾಜ. ಮಂತ್ರಿ, ಪೂಜ್ಯರು ಹೇಳಿದ ಹಾಗೆ ಅದನ್ನು ಡಂಗೂರದ ಮೂಲಕ ಕೊಡಿಸಿ. ಸಾರುವೆ ಡಂಗೂರ ಊರೆಲ್ಲ ಕೇಳಿರಿ, ಸಾರುವೆ ಡಂಗೂರ. ಚಿಕ್ಕವರು ದೊಡ್ಡವರು ಮುದುಕಾರು ಹುಡುಗಾರು, ಚಿಕ್ಕವರು ದೊಡ್ಡವರು ಮುದುಕಾರು ಹುಡುಗಾರು ಎಲ್ಲರೂ ಕೇಳಿರಿ, ಸಾರುವೆ ಡಂಗೂರ. ಸಾರುವೆ ಡಂಗೂರ ಊರೆಲ್ಲ ಕೇಳಿರಿ, ಸಾರುವೆ ಡಂಗೂರ. ಕೇಳ್ರಪ್ಪೋ ಕೇಳ್ರಿ, ನಾಳೆ ನಮ್ಮ ಮಹಾರಾಜರ ಆಸ್ಥಾನದಲ್ಲಿ ಧರ್ಮ ಚಿಂತೋಲವನ್ನು ಏರ್ಪಡಿಸುತ್ತಾರೆ. ಯಾರಾದರೂ ಧರ್ಮವಂತರು ಇದ್ದರೆ ಅವರು ಒಂದು ಕಮಲದ ಪುಷ್ಪದಿಂದ ಸ್ಪರ್ಧಿಸಿ ಗೆದ್ದವರಿಗೆ ಬಹುಮಾನವನ್ನು ಬಂಗಾರವನ್ನು ಬಹುಮಾನವಾಗಿ ಕೊಡುತ್ತಾರಂತೆ. ಕೇಳ್ರಪ್ಪೋ ಕೇಳಿ, ಸಾರುವೆ ಡಂಗೂರ ಊರೆಲ್ಲ ಕೇಳಿರಿ, ಸಾರುವೆ ಡಂಗೂರ. ವಿಧಿನೇಮ ಇದ ಬಲ್ಲವ ಜಗದೊಳು ಘನ ಮಹಿಮಾ. ಯಾರಿಗೂ ತಿಳಿಯದು ವಿಧಿನೇಮ ಇದ ಬಲ್ಲವ ಜಗದೊಳು ಘನ ಮಹಿಮಾ. ವೀರರಾಗಲಿ ಶೂರರಾಗಲಿ, ವೀರರಾಗಲಿ ಶೂರರಾಗಲಿ, ಅರಸರೇ ಆಗಲಿ ಧರಣಿಯಲಿ. ಅರಸರೇ ಆಗಲಿ ಧರಣಿಯಲಿ. ಪೂರ್ವ ಜನ್ಮದಿ ತಾಮಾಡಿದ, ಪೂರ್ವ ಜನ್ಮದಿ ತಾನಾಡಿಸಿದ ಪಾಪದ ಫಲವ ಉಣಬೇಕು, ಪಾಪದ ಫಲವ ಉಣಬೇಕು. ಯಾರಿಗೂ ತಿಳಿಯದು ವಿಧಿನೇ ಮಾಯಿದ ಬಲ್ಲವ ಜಗದು ಘನ ಮಹಿಮಾ, ಘನ ಮಹಿಮಾ, ಘನ ಮಹಿಮಾ. ಪೂಜ್ಯರೇ, ಈಗ ಡಂಗೂರದವನು ಸಾರಿದ್ದೇನು? ಅಯ್ಯ, ಈ ದಿನ ನಮ್ಮ ರಾಜರ ವರ್ಧಂತಿಯಲ್ಲಿ ಧರ್ಮ ಚಿಂತಲವನ್ನು ಇಟ್ಟಿರುವಂತೆ ಅಲ್ಲಿ ಧರ್ಮವನ್ನು ಸಾಧಿಸಿದರೆ ಬಂಗಾರವನ್ನು ಕೊಡುತ್ತಾರೆ. ಏನು ಧರ್ಮ ಚಿಂತೋಲನವೇ? ಅದರಲ್ಲಿ ನಾವು ಭಾಗವಹಿಸಬಹುದೇ? ಅದಕ್ಕೇನಂತೆ, ಬನ್ನಿ ಹೋಗೋಣ. ಸರಿ, ನಡೆಯಿರಿ. ಬಾದೇವಿ. ಬಲ ಇದುವೆ, ಬಲ ಇದುವೆ ಸಮಯದೊರಗಿತು. ಮಾಯೆಯಿಂದ ಕುಳಿತು ನಾನು ತಕ್ಕಡಿಯನ್ನು ಸೆಳೆಯುತ್ತೆ, ಮಾಯೆಯಿಂದ ಕುಳಿತು ನಾನು ತಕ್ಕಡಿಯನ್ನು ಸೆಳೆಯುತ್ತೆ. ಸತ್ಯವದರ ಸತ್ಯವನ್ನು ಮಿಥ್ಯೆ ಮಾಡಿ ನೋಡುವೆ, ಸತ್ಯವದರ ಸತ್ಯವನ್ನು ಮಿಥ್ಯೆ ಮಾಡಿ ನೋಡುವೆ. ಬಲ ಇದುವೆ ಸಮಯ ದೊರಕಿತು, ಎನ್ನ ಶಪಥ ಗೆಲ್ಲಲೀಗ ಬಲ ಇದುವೆ, ಬಲ ಇದುವೆ, ಬಲ ಇದುವೆ ಸಮಯ ದೊರಕಿತು.
ಆಹಾ, ಈಗ ಸತ್ಯವತ ರಾಜನು ಶೂರಸೇನನ ಆಸ್ಥಾನಕ್ಕೆ ಹೋಗುವರು. ಅಲ್ಲಿ ಧರ್ಮಚಿಂತವನ್ನು ನಡೆಸುವರು. ಇರಲಿ, ಅಲ್ಲಿ ನಾನು ಅಗೋಚರನಾಗಿ ನಿಂತು ಆತನು ತೂಗಿಸುವ ತಕ್ಕಡೆಯನ್ನು ಹಿಂದಕ್ಕೆಳೆದು ನೋಡುವೆನು. ಅಪ್ಪಣೆ ಮಹಾಪ್ರಭು. ಕೇಳಿರಿ ಸಭಮಾನ್ಯರೇ, ನಾ ಪೇಳುವ ನುಡಿಯ ಕೇಳಿರಿ ಸಭಮಾನ್ಯರೇ. ರಾಜನ ಆಜ್ಞೆಯ ಮಾದದಿ ಪೇಳುವೆ, ರಾಜನ ಆಜ್ಞೆಯ ಮಾದದಿ ಪೇಳುವೆ. ರಾಜ್ಯದ ಜನರೇ ಆಲಿಸಿರೀಗ, ರಾಜ್ಯದ ಜನರೇ ಆಲಿಸಿರೀಗ. ಕೇಳಿರಿ ಸಭಮಾನ್ಯರೇ, ನಾ ಪೇಳುವ ನುಡಿಯ ಕೇಳಿರಿ ಸಭಮಾನ್ಯರೇ. ಮಹಾಜನರೇ, ಈ ದಿನ ನಮ್ಮ ರಾಜರ ವರ್ಧಂತಿಯಲ್ಲಿ ಒಂದು ಧರ್ಮ ಚಿಂತನವನ್ನು ಏರ್ಪಡಿಸಲಾಗಿದೆ. ಒಂದು ತಕ್ಕಡಿಯಲ್ಲಿ ನಮ್ಮ ರಾಜರ ಸಮತೂಕದಷ್ಟು ಚಿನ್ನವನ್ನು ಇಟ್ಟಿರುತ್ತೇವೆ. ಇನ್ನೊಂದು ಭಾಗದಲ್ಲಿ ಒಂದು ಕಮಲದ ಪುಷ್ಪದಿಂದ ಆ ಚಿನ್ನವನ್ನು ಸರಿದೂಗಿಸಿದರೆ ಅವರಿಗೆ ಆ ಚಿನ್ನವನ್ನು ದಾನವಾಗಿ ನೀಡುತ್ತೇವೆ. ಮಹಾಪ್ರಭು, ಯಾರೂ ಸಹ ಬರಲಿಲ್ಲ ಮಹಾಪ್ರಭು. ಮಂತ್ರಿ, ನಮ್ಮ ರಾಜ್ಯದಲ್ಲಿ ಯಾರೂ ಧರ್ಮವಂತರು ಇಲ್ಲವೇ? ಇರುವರು ಮಹಾರಾಜ, ಇರುವರು. ತಾವು ಅಪ್ಪಣೆಯನ್ನು ಕೊಟ್ಟರೆ ಇವರು ಸ್ಪರ್ಧೆಯಲ್ಲಿ ಸ್ಪರ್ಧಿಸುವರು. ಯಾರು? ಈ ಕಳ್ಳಕುರುಡರೇ. ಕಳ್ಳತನವನ್ನು ಮಾಡಿ ಕಣ್ಣುಗಳನ್ನು ಕಳೆದುಕೊಂಡಿರುವ ಧರ್ಮದ ಸ್ಪರ್ಧೆಗೆ ಬಂದಿರುವೆಯಾ ನೀಚ? ಸೋತರೆ ಮರಣದಂಡನೆಯನ್ನು ಕೊಡಿ ಮಹಾರಾಜ. ಸರಿ, ಆಗಲಿ. ಕೊಡಿ ಕಮಲದ ಪುಷ್ಪವನ್ನು. ಅಪರಾಧಿ ನಾನಲ್ಲ, ಅಪರಾಧಿ ನಾನಲ್ಲ, ಅಪರಾಧ ಎನ್ನೊಳಗಿಲ್ಲ. ಅಪ್ಪಲಿ ತಪ್ಪಲಿ ನಾ ಮೃತ್ಯುವಿಗೆ ಬೆದರುತ್ತಿಲ್ಲ. ಒಪ್ಪಲಿ ಬಿಡಲಿ ಸತ್ಯವು ಸುಳ್ಳಲ್ಲ. ಒಪ್ಪಲಿ ಬಿಡಲಿ ಸತ್ಯವು ಸುಳ್ಳಲ್ಲ. ತಪ್ಪಿಲ್ಲದ ಜೀವಿಗೆ ಎಂದೆಂದಿಗೂ ಸೋಲಿಲ್ಲ. ಲೋಕಸಾಕ್ಷಿಯೋಳೆಮ್ಮ, ಲೋಕಸಾಕ್ಷಿಯೋಳೆಮ್ಮ ಕಾಪು ಕಳ್ಳರ ಮಾಡಿ ಸತ್ಯಕ್ಕೆ ಮೂಕತನವ ವಿಧಿಸಿದೆಯ ವಿಧಿಯೇ. ಅರಿಯೇ ನಾನಿನ್ನ ಭಕ್ತನಾದೊಳೆ, ಅರಿಯೇ ನಾನಿನ್ನ ಭಕ್ತನಾದೊಳೆ. ತೂರಿಸು ಸತ್ಯದ ಬೆಳಪ, ಸಮತೂಗಿಸು ಈ ಕನಕವ. ಏನಿದು? ತಕ್ಕಡಿಯು ಸಮತೂಗಿ ಮತ್ತೆ ಹಿಂದಕ್ಕೆ ಹೋಯಿತಲ್ಲ. ಆಶ್ಚರ್ಯ, ಆಶ್ಚರ್ಯ. ನೋಡಿದೆಯಾ ನಿನ್ನ ಧರ್ಮವ? ಮರಣದಂಡನೆಗೆ ಸಿದ್ಧನಾಗು. ನನ್ನಲ್ಲಿ ಸತ್ಯವಿಲ್ಲವೇ ಪರಮಾತ್ಮ? ಮಹಾರಾಜ, ಸ್ವಲ್ಪ ತಾಳಿ. ಸ್ತ್ರೀಯರಲ್ಲಿ ಯಾರಾದರೂ ತಮ್ಮ ಮಾಂಗಲ್ಯ ಪ್ರಭಾವದಿಂದ ತಕ್ಕಡಿಯನ್ನು ಸಮತೂಗಲು ಅನುಮತಿ ಕೊಡಿ. ಅದೂ ನಡೆಯಲಿ. ಏನ್ ಮಾಡಲಿ? ಚಂದ್ರಹಾಸಿನ ಮಹಾಪತಿವತೆ. ಈಕೆಯ ಮಾಂಗಲ್ಯ ಪ್ರಭಾವ ಕೆಡಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಇರಲಿ, ನಾನೇ ತಕ್ಕಡಿಯಲ್ಲಿ ಕುಳಿತುಕೊಂಡು ನೋಡ.
ಸಾಧ್ಯವಾಗದಿದ್ದರೆ ತಕ್ಷಣವೇ ಪ್ರತ್ಯಕ್ಷನಾಗಿ ಇವರಿಗೆ ವರಗಳನ್ನು ಕೊಟ್ಟು ಆಶೀರ್ವದಿಸುವುದು. ದೇವಿ, ನೀನು ಸ್ಪರ್ಧೆಯಲ್ಲಿ ಭಾಗವಹಿಸು ದೇವಿ. ಈಕೆ ಮಹಾಪತಿವ್ರತೆ, ಮಹಾಪತಿವ್ರತೆ, ಮಹಾಪತಿವ್ರತೆ. ಮೆಚ್ಚಿದೆ ನಿಮ್ಮಯ ಭಕ್ತಿಗೆ ಸಚ್ಚರಿ ಕಳೆ ನಿಮ್ಮ ಭಕ್ತಿಗೆ. ಮೆಚ್ಚಿದೆ ನಿಮ್ಮಯ ಭಕ್ತಿಗೆ ಸಚ್ಚರಿ ಕಳೆ ನಿಮ್ಮ ಭಕ್ತಿಗೆ. ಕೇಳು ನೀನು ವರಗಳನ್ನು, ಕೇಳು ನೀನು ವರಗಳನ್ನು, ಕೊಡುವೆ ನಾನು ಎಲ್ಲವನ್ನು. ಕೊಡುವೆ ನೀನು ವರಗಳನ್ನು, ಮೆಚ್ಚಿದೆ ನಿಮ್ಮಯ ಭಕ್ತಿಗೆ ಸಚ್ಚರಿದರೆ ನಿಮ್ಮ ಭಕ್ತಿಗೆ. ಅಯ್ಯ ಸತ್ಯವಂತ ರಾಜ, ಪರಮಾತ್ಮ, ನಿನ್ನ ಭಕ್ತಿಗೆ ಮೆಚ್ಚಿ ನಾನು ಸಂತುಷ್ಟನಾಗಿರು. ನಿನಗೇನು ವರಗಳನ್ನು ಬೇಕು ಕೇಳು, ನಾನು ಕೊಡುವೆ. ಪರಮಾತ್ಮ, ಅಂದು ಉಗ್ರವಾದ ಕೋಪದಿಂದ ಬಂದು ನನ್ನನ್ನು ನನ್ನ ರಾಜ್ಯದ ಪ್ರಜೆಗಳನ್ನು ಕಾಡಿಸುವೆ ಎಂದು ಹೇಳಿ ನನ್ನ ಕಣ್ಣಿನಲ್ಲಿ ರಕ್ತ ಬರುವಂತೆ ಮಾಡಿ ಈ ದಿನ ನನಗೆ ವರವನ್ನು ಕೊಡುವುದಾದರೆ ದೇವ, ವರವನ್ನು ಕರುಣಿಸೋ ಕಲಿಪುರುಷ. ವರವನ್ನು ಕರುಣಿಸೋ ಕಲಿಪುರುಷ. ದೇವರ ದೇವ ಶ್ರೀ ಶನಿ ದೇವ, ದೇವರ ದೇವ ಶ್ರೀ ಶನಿ ದೇವ, ವರವನ್ನು ಕರುಣಿಸೋ ಕಲಿಪುರುಷ. ನನಗೆ ನೀಡಿದ ಕಷ್ಟಗಳನ್ನು, ನನಗೆ ನೀಡಿದ ಕಷ್ಟಗಳನ್ನು, ನನಗೆ ನೀಡಿದ ಕಷ್ಟಗಳನ್ನು ಧರಣಿಯ ಪ್ರಜೆಗಳಿಗೆ ನೀಡದಿರು ದೇವ. ಧರಣಿಯ ಪ್ರಜೆಗಳಿಗೆ ನೀಡಲಿರು ದೇವ, ವರವನ್ನು ಕರುಣಿಸೋ ಕಲಿಪುರುಷ, ಕಲಿಪುರುಷ, ಕಲಿಪುರುಷ. ಧರಣಿಯ ಪ್ರಜೆಗಳು ತಡೆಯಲಾರರು, ಧರಣಿಯ ಪ್ರಜೆಗಳು ತಡೆಯಲಾರರು, ಧರಣಿಯ ಪ್ರಜೆಗಳು ತಡೆಯಲಾರರು, ಧರಣಿಯ ಪ್ರಜೆಗಳು ತಡೆಯಲಾರರು. ಇಂಥ ಘೋರ ಕಷ್ಟಗಳನ್ನು, ಇಂಥ ಘೋರ ಕಷ್ಟಗಳನ್ನು ವರವನ್ನು ಕರುಣಿಸೋ ಕಲಿಪುರುಷ, ಕಲಿಪುರುಷ, ಕಲಿಪುರುಷ. ಪರಮಾತ್ಮ, ಈದಲ್ಲಿ ನೀನು ಸಂತುಷ್ಟನಾಗಿ ನನಗೆ ವರವನ್ನೇ ಕೊಡುವುದಾದರೆ ನನಗೆ ಕೊಟ್ಟಂತಹ ಕಷ್ಟಗಳನ್ನು ಈ ಧರಣಿಯ ಪ್ರಜೆಗಳಿಗೆ ನೀಡಬೇಡ ದೇವ. ಇದೋ ನನ್ನ ಪ್ರಾರ್ಥನೆ. ಅಯ್ಯ
ಸತ್ಯವತ ರಾಜ, ಇದುವರೆಗೂ ರಾಜಭ್ರಷ್ಟನಾಗಿ ಅಂಗಹೀನರಾಗಿದ್ದ ನೀವು ನಿಮ್ಮ ರಾಜ್ಯ ಭೋಗ ಭಾಗಿಗಳನ್ನು ಕೇಳದೆ ಪ್ರಜೆಗಳ ಹಿತವನ್ನೇ ಬಯಸುತ್ತಿರುವ ನಿನ್ನ ಸತ್ಯವು ಶಾಗಿರುವುದು. ಆದರೆ ನೀನು ಹೇಳಿದಂತೆ ನಾನು ನಾಡಿನ ಪ್ರಜೆಗಳನ್ನು ಕಾಡಿಸಿದ್ದರೆ ದುರಾಚಾರಿಗಳಾಗಿ ದುರಂಕಾರಿಗಳವರು ಯಾರು ನನ್ನನ್ನು ಭಯಭಕ್ತಿಯಿಂದ ಪೂಜಿಸಿ ಧರ್ಮ ಪಾರಾಯಣ ಮಾಡುವರೋ ಅಂತವರ ಅಷ್ಟಮ ಸ್ಥಾನದಲ್ಲಿದ್ದರೂ ಸಹ ಶಾಂತನಾಗಿ ವರ್ತಿಸುವುದು. ಯಾರು ದುರಾಚಾರಿಗಳು ವರ್ತಿಸುತ್ತಾ ದುರಂಕಾರಿಗಳವರು ಅವರಿಗೆ ಕೊಡಬಾರದ ಕೃಷ್ಣವನ್ನು ಕೊಟ್ಟು ಅವರ ಅಹಂಕಾರವನ್ನು ಕಳೆದು ಸತ್ಯ ಧರ್ಮ ನಿಶ್ಚಯವಂತ ಮಾಡುವುದು. ಇದೇ ನನ್ನ ಸತ್ಯ ಸಂಕಲ್ಪ. ಅಯ್ಯ ಸತ್ಯವತ ರಾಜ, ನಿನ್ನ ರಾಜ್ಯಕ್ಕೆ ಹೋಗಿ ನಿನ್ನ ವೈರಾಗಿದ್ದ ಬೊಬ್ಬರು ಬಾಹುವನ್ನು ಮನ್ನಿಸಿ ಚಿರಕಾಲ ರಾಜ್ಯಭಾರವನ್ನು ಮಾಡಿಕೊಂಡು ಅಂದು ಆ ರಾಜಕಿರೀಟವನ್ನು ನಾನೇ ತೆಗೆದುಕೊಂಡಿದ್ದೆನು. ಇನ್ನು ನಾನೇ ನಿನಗೆ ಧರಿಸುತ್ತೇನೆ. ಧನ್ಯರಾದೆನು ದೇವ, ಧನ್ಯರಾದೆ. ಯಾರು? ಈಕೆ ನನ್ನ ತಂಗಿ ಚಂದ್ರಹಾಸೆ. ಈತ ನನ್ನ ಭಾವ ಸತ್ಯವ್ರತ ರಾಜ. ನನ್ನ ಅಪರಾಧವನ್ನು ಮನ್ನಿಸು ಭಾವ. ಇದೆಲ್ಲವೂ ಶ್ರೀ ಶನಿದೇವರ ಲೀಲೆಯು, ಇದಕ್ಕೆ ಯಾರೂ ಹೊಣೆಯಲ್ಲ. ಬನ್ನಿ, ನಾವೆಲ್ಲರೂ ಸೇರಿ ಪರಮಾತ್ಮನನ್ನು ಆರಾಧಿಸೋಣ. ಕೈ ಬಿಡಮ್ಮ. ನಂಬಿದೆ ನೈ ಶನಿ ರಾಜ, ನಂಬಿದೆ ನೈ ಶನಿ ರಾಜ, ಬೆಂಬಿಡದೆ ಪೋರೆ ಭಾಸ್ಕರ ತನುಜ, ಬೆಂಬಿಡದೆ ಪೋರೆ ಭಾಸ್ಕರ ತನುಜ, ನಂಬಿದೆ ನೈ ಶನಿ ರಾಜ. ಪರಿ ಪರಿ ವಿದದಿ ಬೇಡುವೆ ನಿಮ್ಮ, ಪರಿ ಪರಿ ವಿದದಿ ಬೇಡುವೆ ನಿಮ್ಮ, ಮರೆಯದೆ ಪೊರೆಯೋ ಮೊರೆ ಇಡುವೆಮ್ಮ, ಮರೆಯದೆ ಪೊರೆಯೋ ಮೊರೆ ಇಡುವೆಮ್ಮ, ಕಾಕವಾಹನನೆ ಛಾಯ ಸುತನೆ, ಕಾಕವಾಹನನೆ ಛಾಯ ಸುತನೆ, ನಿಮ್ಮಯ ಕೋಪದ ಜ್ವಾಲೆಯ ಸಹಿತನೆ,
ಜಯ ಜಯ ಮಂಗಳ ಶನಿದೇವ, ಜಯ ಜಯ ಮಂಗಳ ಶನಿದೇವ. ಜಯ ಜಯ ಮಂಗಳ ಶನಿದೇವ, ಜಯ ಜಯ ಮಂಗಳ ಶನಿದೇವ. ರವಿಸುತ್ತ ಶನಿವರ ಮುವಿಗನ ಮದಕನ ಕಾವುದು ಎಮ್ಮನು ಸುಶಂಕರ. ರವಿಸುತ್ತ ಶನಿವರ ಭುವಿಗನ ಮದಕನ ಕಾವುದು ಎಮ್ಮನು ಸುಶಂಕರ. ಅವಿಗಳ ತೇಜ ಸುವಿಗಳ ಬೋಧ ರವಿಸುತ್ತ ಗಾಯಕ ಶನಿರಾಜ. ಅವಿಗಳ ತೇಜ ಸುವಿಗಳ ಬೋಧ ರವಿಸುತ್ತ ಗಾಯಕ ಶನಿರಾಜ. ಜಯ ಜಯ ಮಂಗಳ ಶನಿದೇವ, ಜಯ ಜಯ ಮಂಗಳ ಶನಿದೇವ. ವಾಹನ ಸುಖಾವಿಲಾಸನ ಪ್ರಕಟಿತವರ ಗುಣ ಮೋಹನ. ವಾಹನ ಸುಖಾವಿಲಾಸನ ಪ್ರಕಟಿತವರ ಗುಣ ಮೋಹನ. ಲಿಂಗವಲಯ್ಯದ ಸಂಕಟ ಹರಿಸೈ ಕಿಂಕರರಾಗಿ ಬೇರುವೆವು. ಲಿಂಗವಲಯ್ಯದ ಸಂಕಟ ಹರಿಸೈ ಕಿಂಕರರಾಗಿ ಬೇರುವೆವು. ಜಯ ಜಯ ಮಂಗಳ ಶನಿದೇವ, ಜಯ ಜಯ ಮಂಗಳ ಶನಿದೇವ. ಜಯ ಜಯ ಮಂಗಳ ಶನಿದೇವ, ಜಯ ಜಯ ಮಂಗಳ ಶನಿದೇವ. ಜಯ ಜಯ ಮಂಗಳ ಶನಿದೇವ, ಜಯ ಜಯ ಮಂಗಳ ಶನಿದೇವ. श्री शनि महाराज के Body and an icon, and my girl about a 10. I should fuck her, you know.